ಡಾಕ್ಟರ್ ಗುರುರಾಜ್ ಖರ್ಜಿಗೆ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಗ್ರಾಮದಲ್ಲಿ ಜನಿಸಿದಂತಹ ವ್ಯಕ್ತಿಗಳು. ಸುಮಾರು 22 ಪುಸ್ತಕಗಳನ್ನು ಈಗಾಗಲೇ ಲೋಕಾರ್ಪಣೆ ಮಾಡಿರ್ತಕ್ಕಂತಹವರು. ಬೇರೆ ಬೇರೆ ವಿಚಾರಧಾರೆಗಳನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಕೊಟ್ಟು ಬರೆದಿರತಕ್ಕಂತಹ ಪುಸ್ತಕಗಳು. ಇದಲ್ಲದೆ ಬಹಳ ಒಳ್ಳೆಯ ಅಧ್ಯಾಪಕರು. ಮುಖ್ಯವಾಗಿ ಆ ಅಧ್ಯಾಪಕ ವೃತ್ತಿಯಿಂದಲೇ ಒಳ್ಳೆಯ ಬರಹಗಾರರು ಕೂಡ ಆಗಿದ್ದಾರೆ. ಜೊತೆಗೆ ಪ್ರಸ್ತುತ ಅಕಾಡೆಮಿ ಆಫ್ ಕ್ರಿಯೇಟಿವ್ ಟೀಚಿಂಗ್ ಅದರೊಳಗೆ ಅವರು ಈಗ ಅಧ್ಯಕ್ಷ ಸ್ಥಾನದಲ್ಲಿ ಚೇರ್ಮನ್ ಆಗಿದ್ದಾರೆ. ಅವರ ಈ ಒಂದು ಪೊಸಿಷನ್ನಿಂದ ಸಮಾಜದಲ್ಲಿ ಟೀಚಿಂಗ್ ಪ್ರೊಫೆಷನ್ನಲ್ಲಿ ಯಾವ ರೀತಿಯ ಮಾರ್ಪಾಡುಗಳನ್ನು ತರಬೇಕು, ಅದರಿಂದ ಲೋಕಕ್ಕೆ ಏನು ಅನುಕೂಲ, ಇದರಲ್ಲಿ ಇರತಕ್ಕಂತಹ ಹುಳುಕುಗಳೇನು, ಅದನ್ನು ಯಾವ ರೀತಿ ತಿದ್ದುಪಡಿ ಮಾಡಬಹುದು, ಅದನ್ನೆಲ್ಲ ಈಗಾಗಲೇ ಬಹಳಷ್ಟು ಕಡೆ ತಿಳಿಸಿ, ಅದು ಸರ್ಕಾರದ ವತಿಯಿಂದಿರಬಹುದು ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ನಿಂದ ವತಿಯಿಂದಿರಬಹುದು, ಅದನ್ನೆಲ್ಲ ಈಗಾಗಲೇ ಕಾರ್ಯರೂಪಕ್ಕೆ ತರಿಸಿದ್ದಾರೆ. ಇವತ್ತಿನ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಂತಹ ಒಳ್ಳೆಯ ಭಾಷಣಕಾರರನ್ನು ಯಾತಕ್ಕೆ ನಾವು ಕರೆಸಿದ್ದೇವೆ ಅನ್ನುವುದರ ಬಗ್ಗೆ ಹೇಳುವುದಾದರೆ, ನಮ್ಮೆಲ್ಲರಿಗೂ ಅವರು ಲೌಕಿಕ ಹಾಗೂ ಧಾರ್ಮಿಕ ಪ್ರಸ್ತುತ ಯುವ ಜನಾಂಗಕ್ಕೆ ಯಾವ ರೀತಿ ಅನ್ನುವ ಒಂದು ವಿಚಾರದ ಬಗ್ಗೆ ಸುಮಾರು 3 ಗಂಟೆಗಳ ಕಾಲ ಇಲ್ಲಿ ಭಾಷಣವನ್ನು ನೀಡಲಿಕ್ಕಿದ್ದಾರೆ. ಉಭಯ ಸಮಿತಿಗಳ ಪರವಾಗಿ ಡಾಕ್ಟರ್ ಗುರುರಾಜ್ ಖರ್ಜಿಗೆಯವರನ್ನು ಮತ್ತೊಮ್ಮೆ ಸ್ವಾಗತಿಸಿ ತಮ್ಮ ಭಾಷಣವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೇದಿಕೆ ಮೇಲೆ ಇರುವಂಥ ಗುರುದ್ವಯರ ಪಾದಕಮಲಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ಇಲ್ಲಿ ಬಂದಂಥ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅತ್ಯಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಬೇಕು. ಎಷ್ಟೋ ಸಲ ಭಗವಂತನ ಕೃಪೆ ಯಾವುದೋ ಭಾಗ್ಯದ ರೂಪದಲ್ಲಿ ಬರ್ತದೆ. ಇವತ್ತು ನನಗೆ ಆ ಭಾಗ್ಯ ಸಿಕ್ಕಿದೆ. ಪರಮ ಪೂಜ್ಯ ಗುರುಗಳ ಸನ್ನಿಧಾನದಲ್ಲಿ 2 ಬಾಲ್ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಸಿಕ್ಕಿದೆ. ಭಗವಂತನ ಕೃಪೆಯಿಂದ, ಪೂರ್ವಜರ ಹಾಗೂ ತಂದೆ ತಾಯಿಯರ ಕೃಪೆಯಿಂದ ನನಗೆ ಈ ಬ್ರಾಹ್ಮಣ್ಯ ದೊರಕಿದೆ. ಇದೊಂದು ಭಾಗ್ಯ. ಯಾಕಂದರೆ ಇದು ನನಗೆ ಅಯಾಚಿತವಾಗಿ ಬಂದದ್ದು, ಅನಾಯಾಸವಾಗಿ ಬಂದದ್ದು. ಯಾರಿಗೂ ಕಲ್ಪನೆ ಇರೋದಿಲ್ಲ, ಯಾವ ಮನೆತನದಲ್ಲಿ ಹುಡ್ತೀವಿ ಅಂತ ಗೊತ್ತಿರೋಲ್ಲ. ಆದರೆ ಭಗವಂತನ ಕೃಪೆಯಿಂದ ನನಗದು ಸಿಕ್ಕಿದೆ. ಇನ್ನೊಂದು ಭಾಗ್ಯ ಏನು ಅಂದರೆ, ಇದರಿಂದಾಗಿ ನನಗೆ ಅನೇಕ ಸುಂದರ ಅವಕಾಶಗಳ ಬಾಗಿಲುಗಳನ್ನು ತೆಗೆದುಕೊಟ್ಟಿದೆ. ಒಳ್ಳೆಯ ಸುಸಂಸ್ಕೃತ ಪರಿವಾರ, ಅಂತಃಕರಣದ ಆಗರವಾದಂಥ ಮನೆ, ಧೈರ್ಯ ಮತ್ತು ಪ್ರೀತಿಯ ಆದರ್ಶಗಳನ್ನು ತುಂಬಿದಂಥ ತಂದೆ ತಾಯಂದರು,
ನನಗೆ ಗುರುವಾಗಿ ಸರ್ವಜ್ಞನಾಗಿದ್ದಂಥ ನನ್ನ ಅಜ್ಜ, ನನಗೆ ಇನ್ನೊಬ್ಬ ತಾಯಿಯೇ ಆದಂಥ ನನ್ನ ಅಕ್ಕ, ಸಮೃದ್ಧವಾಗಿ ಕಲಿಯುವಂಥ ಅವಕಾಶ ಇವೆಲ್ಲ ದೊರಕಿದ್ದು ನನಗೆ ಅನಾಯಾಸವಾಗಿ ಬಂದ ಬ್ರಾಹ್ಮಣ್ಯದಿಂದ ದೊರಕಿದಂಥದ್ದು. ನಾನು ಎಷ್ಟೋ ಸಲ ವಿಚಾರ ಮಾಡ್ತೀನಿ, ನನಗೆ ಈ ವಾತಾವರಣ ಸಿಕ್ಕದೇ ಹೋಗಿದ್ದರೆ ನನ್ನ ಬದುಕು ಹೇಗೆ ರೂಪಿತ ಆಗ್ತಿತ್ತು ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಹುಟ್ಟು ಆಕಸ್ಮಿಕ, ಆದರೆ ಈ ಆಕಸ್ಮಿಕವಾಗಿ ದೊರೆತಂಥ ಭಾಗ್ಯವನ್ನು ಉಳಿಸಿಕೊಳ್ಳೋದಕ್ಕೆ, ಬೆಳೆಸಿಕೊಳ್ಳೋದಕ್ಕೆ, ಅರ್ಹತೆ ಸಂಪಾದನೆ ಮಾಡೋದಕ್ಕೆ ತುಂಬ ಹೆಣಗಿದ್ದೇನೆ, ಕಷ್ಟಪಟ್ಟಿದ್ದೇನೆ. ಯಾಕಂದರೆ ನನಗೊಂದು ಖಚಿತವಾದ ನಂಬಿಕೆ, ಬ್ರಾಹ್ಮಣ್ಯ ಬರೀ ಹುಟ್ಟಿನಿಂದ ಬಂದದ್ದಲ್ಲ ಅಂತ. ಬಹಳ ಮುಖ್ಯ ಅದು. ಹುಟ್ಟಿನಿಂದ ಬ್ರಾಹ್ಮಣ್ಯ ಬರ್ತದೆ, ಬ್ರಾಹ್ಮಣರಾಗ್ಬಿಡ್ತೀವಿ ನಾವು, ಆದರೆ ಬ್ರಾಹ್ಮಣ್ಯ ಬಂತೆ ಅನ್ನೋದು ಬಹಳ ಮುಖ್ಯ ನನಗೆ. ಈ ಬ್ರಾಹ್ಮಣ್ಯ ಅನ್ನೋ ಪದವನ್ನು ಬ್ರಾಹ್ಮಣತ್ವ ಅಂತ ಬಳಸ್ತೇನೆ ನಾನು. ಈ ತ್ವ ಅನ್ನುವಂಥ ಪದ ಬಹಳ ಮುಖ್ಯವಾದಂಥದ್ದು. ತ್ವ ಅಂದರೆ ಯಾವ ಗುಣದಿಂದ ಅದು ಅದಾಗಿ ಉಳ್ಕೊಂಡಿದೆಯೋ ಅದು ತ್ವ. ಒಬ್ಬ ವ್ಯಕ್ತಿತ್ವ ಅಂತ ಹೇಳ್ತೀವಿ, ಯಾವ ಗುಣದಿಂದ ಆ ವ್ಯಕ್ತಿ ಹಾಗಾಗಿದ್ದಾನೋ ಆ ಗುಣ ಅವನ ವ್ಯಕ್ತಿತ್ವ. ಇದು ವಸ್ತುಗಳಿಗೂ ಹೇಳ್ಬೋದು. ಬೆಂಕಿಗೊಂದು ವ್ಯಕ್ತಿತ್ವ ಇದೆ. ಬೆಂಕಿದೇನು ಸ್ವಭಾವ? ಸುಡೋದು. ಏನು ಹಾಕಿದರೂ ಸುಡ್ತದೆ ಅದು. ಬೆಂಕಿ ಸ್ವಭಾವನೇ ಸುಡೋದು. ನೀರಿನ ಸ್ವಭಾವ ತೊಯಿಸೋದು, ಗಾಳಿ ಸ್ವಭಾವ ಹಾರಿಸೋದು. ದಯವಿಟ್ಟು ಗಮನಿಸಿ, ಅವು ಎಂದೂ ತಮ್ಮ ಗುಣಗಳನ್ನು ಬಿಟ್ಟು ಹೋಗೋದಿಲ್ಲ, ತಮ್ಮ ಗುಣಗಳಲ್ಲೇ ಕೆಲಸ ಮಾಡ್ತವೆ. ಅದೇ ರೀತಿ ಪ್ರಾಣಿಗಳು ಕೂಡ. ಹುಲಿ ಎಂದೂ ಹುಲ್ಲು ತಿನ್ನೋಲ್ಲ, ಆನೆ ಎಂದೂ ಮಾಂಸ ತಿನ್ನಲ್ಲ, ಏನಾದರೂ ತಿನ್ನಲ್ಲ. ಅಂದರೆ ತಮ್ಮ ಗುಣಧರ್ಮಗಳನ್ನು ಬಿಟ್ಟು ಹೋಗೋದಿಲ್ಲ. ಅವು ತಮ್ಮ ಗುಣಧರ್ಮಗಳಲ್ಲೇ ಇರ್ತವೆ, ತಪ್ಪಿ ಕೂಡ ತಪ್ಪಿಡಲ್ಲ, ಪಾಲಿಸ್ಕೊಂಡು ಹೋಗ್ತವೆ. ಅದಕ್ಕೆ ಪ್ರಾಣಿಗಳಿಗೆ ಯಾರೂ ಹೇಳಲಿಲ್ಲ, ಮನುಷ್ಯರಿಗೆ ಹೇಳಬೇಕು, ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಬೇಕು, ನಮ್ಮ ಧರ್ಮದಲ್ಲಿ ಇರಬೇಕು ಅಂತ ಹೇಳಬೇಕಾದ್ರೆ. ಈಗ ನಾನು ಹೇಳಿದ್ನೆಲ್ಲ ಹಾಗೆ ವ್ಯಕ್ತಿತ್ವ, ಪುರುಷತ್ವ, ಸ್ತ್ರೀತ್ವ, ಮಾಲಿಕತ್ವ ಅಂತ ಹೇಳೋದು ಹಾಗೆ ಈ ಬ್ರಾಹ್ಮಣತ್ವ ಅಂದರೆ ಯಾವ ಗುಣಗಳಿಂದ ನನಗೆ ಆ ಬ್ರಾಹ್ಮಣ್ಯ ಬಂತೋ ಅದು ಆ ಗುಣ. ಹಾಗಾದರೆ ಬ್ರಾಹ್ಮಣ ಯಾರು? ನಾವು ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ. ವರ್ಣ ಮತ್ತು ಜಾತಿಗಳ ನಡುವೆ ತುಂಬ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀವಿ. ವರ್ಣ ಬೇರೆ, ಜಾತಿ ಬೇರೆ. ವರ್ಣ ನನ್ನ ಮನೋಧರ್ಮ, ಅದು ನಾನು ಮಾಡುವಂಥ ಕೆಲಸ. ವರ್ಣ ಅಂದರೆ ಜಾತಿ ಅಲ್ಲ. ಜಾತಿ ಪದ್ಧತಿ ಸಾಮಾಜಿಕವಾಗಿದ್ದದ್ದು, ವರ್ಣ ವ್ಯವಸ್ಥೆ ಸ್ವಭಾವಕ್ಕೆ ಸಂಬಂಧಪಟ್ಟಂಥದ್ದು, ಗುಣಕ್ಕೆ ಸಂಬಂಧಪಟ್ಟಂಥದ್ದು. ಅದಕ್ಕೆ ಹೇಳ್ತೀನಿ, ಜಾತಿ ದೈಹಿಕವಾದರೆ ವರ್ಣ ಸ್ವಾಭಾವಿಕವಾಗಿರುವಂಥದ್ದು ಅಂತ. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಶಮೋ ದಮಸ್ತಪಃ ಶೌಚಂ ಕ್ಷಾಂತಿ ಅರ್ಜವಮೇವಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಅಂತ. ಎಷ್ಟು ಚೆಂದ ಇದೆ ಪದ್ಯ, ನನಗಿಷ್ಟ ಇದು ಶ್ಲೋಕ. ನಾವೆಲ್ಲರೂ ಸ್ವಲ್ಪ ಆಸಕ್ತಿಯಿಂದ ಕೇಳ್ಕೋಬೇಕಾದಂಥ ಗುಣಗಳು. ಯಾರನ್ನು ಬ್ರಾಹ್ಮಣರು ಅನ್ನಬೇಕು ಅನ್ನೋದನ್ನು ಹೇಳ್ತಾನೆ. ಯಾರಿಗೆ ಶಾಂತಿ, ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಎಲ್ಲ ಕಡೆ ಗುಣಗಳನ್ನು ಯಾರು ಸ್ವಾಭಾವಿಕವಾಗಿ ಸಹಜ ಗುಣಗಳಿಂದ ಪಾಲಿಸ್ತಾರೋ ಅವರು ಬ್ರಾಹ್ಮಣರು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಈ ಗುಣಗಳಿರಬೇಕು. ಇಂಥವ್ರು ಎಷ್ಟು ಜನರಿದ್ದಾರೋ ನಾನು ನಿಜವಾಗಲೂ ಪರೀಕ್ಷೆ ಮಾಡಿ ಕೇಳ್ಕೋಬೇಕು ನಾವು. ಆ ಗುಣಗಳಿರುವಂಥ ಎಷ್ಟು ಜನ ಇದ್ದಾರೋ ನಮ್ಮಲ್ಲಿ ಅಂತ. ನಾನು ನೆನಪಿದೆ, ನಾನು ಹುಡುಗನಾಗಿದ್ದಾಗ ಧಾರವಾಡದಲ್ಲಿ ಮಾಳಮಡ್ಡಿಯಲ್ಲಿ ಒಂದು ವನವಾಸಿ ರಾಮದೇವರ ಗುಡಿ ಅಂತ ಇದೆ, ಗೊತ್ತಿರೋರಿದ್ದರೆ ಗೊತ್ತಿರುತ್ತೆ. ಅಲ್ಲಿ ಜಾಲಿಯಾರ್ ಶ್ರೀನಿವಾಸಾಚಾರ್ಯರು ಉಪನ್ಯಾಸ ಮಾಡೋರು. ನಾವು ಹೋಗಿ ಕೂತ್ಕೋತಾ ಇದ್ದೆ. ಅವ್ರು ಒಂದು ಸಲ ಬೇಜಾರು ಮಾಡ್ಕೊಂಡು ಹೇಳಿದರು, ಹೌದಪ್ಪ ನಾವು ಬ್ರಾಹ್ಮಣರೆಲ್ಲ ಹೇಗಿದ್ದೀವಿ ಅಂದರೆ, ಈಗ ಬಲ್ಬಿದೆ, ಆಕಾರ ಚೆನ್ನಾಗಿದೆ, ಒಳಗಿನ ಫಿಲಮೆಂಟ್ ಇಲ್ಲ ಅಂತ. ಫಿಲಮೆಂಟ್ ಇಲ್ಲದೆ ಹೋದರೆ ಬೆಳಕು ಹೆಂಗೆ ಬಂದಿತ್ತು ಸ್ವಾಮಿ? ಬಲ್ಬಿನ ಶಕ್ತಿ ಇರೋದೇ ಫಿಲಮೆಂಟಲ್ಲಿ, ಅದು ಇಲ್ಲದೆ ಹೋದರೆ ಹೇಗಾಗತ್ತೆ? ಈಗ ನಾವು ಸಾಮಾನ್ಯವಾಗಿ ತಕರಾರು ಹೇಳೋದು, ನಮ್ಮ ಮಕ್ಕಳಿಗೆ ಧಾರ್ಮಿಕ ಭಾವನೆಗಳಿಲ್ಲ, ಸಂಸ್ಕೃತಿ ಬರಲಿಲ್ಲ ಅಂತ ಹೇಳುವಾಗ ಸಾಮಾನ್ಯವಾಗಿ ಕೇಳ್ತೀನಿ, ಎಲ್ಲರೂ ಹೇಳೋದು ನಮ್ಮ ಹುಡುಗರಿಗೆ ಬರಲಿಲ್ಲ ನೋಡ್ರಿ ಸರ್, ಇದು ಹುಡುಗರಿಗೆ ಆಸಕ್ತಿನೇ ಇಲ್ಲ ಇದರೊಳಗೆ ಅಂತ ಹೇಳ್ತೀವಿ. ಹುಡುಗರಿಗೆ ಸಂಸ್ಕೃತಿ ಬರಲಿಲ್ಲ, ಧಾರ್ಮಿಕ ಭಾವನೆ ಬರಲಿಲ್ಲ ಅಂತ ಹೇಳುವಾಗ ನಾವು ಅದನ್ನು ಕಲಿಸಲಿಲ್ಲ ಅನ್ನೋದು ನಮ್ಮ ಮನಸ್ಸಲ್ಲಿರಬೇಕು. ನಿಮಗೆ ಬಂದಿದ್ದರೆ ನಿಮ್ಮ ತಂದೆ ತಾಯಿ ಮನೆಯಲ್ಲಿ ಹಿರಿಯರು ಕಲಿಸಿದ್ರು.
ಹಿರಿಯರು ಕಲಿಸಿದ್ದಕ್ಕೆ ನಮಗೊಂದು ಸ್ವಲ್ಪ ಬಂತು. ನಾನು ಕಲಿಸಿದರೆ ನನ್ನ ಮಕ್ಕಳಿಗೆ ಬರುತ್ತೆ. ನನ್ನ ಮಕ್ಕಳಿಗೆ ಸಂಸ್ಕೃತಿ ಮುಟ್ಟಲಿಲ್ಲ ಅಂದರೆ ನಾನು ಕಲಿಸೋದರಲ್ಲಿ ವಿಫಲ ಆಗಿದ್ದೀನಿ ಅಂತ. ನಾನು ಬೇರೆ ದೇಶಕ್ಕೆ ಹೋದಾಗ ಎಲ್ಲರೂ ಅದೇ ಕೇಳ್ತಾರೆ, ಸರ್ ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಕಲಿಸೋದು ಹೇಗೆ? ನಾನು ಒಂದೇ ಮಾತು ಹೇಳ್ತೀನಿ ಅವರಿಗೆ, ಭಾರತೀಯ ಸಂಸ್ಕೃತಿ ಕಲಿಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕು ನೀವು. ಇದೊಂದು ಮೌಲ್ಯ. ಅದು ಮೌಲ್ಯಗಳನ್ನು ಯಾರೂ ಪಾಠ ಮಾಡಿ ಕಲಿಸೋಕ್ಕಾಗಲ್ಲ, ಪುಸ್ತಕ ಬರೆದು ಲೇಖನ ಬರೆದು ಕಲಿಸೋಕ್ಕಾಗೋದಿಲ್ಲ, ನಡೆದೇ ತೋರಿಸ್ಬೇಕಾಗತ್ತೆ. ನಾನು ಆಗಲೇ ಸ್ವಾಮೀಜಿ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ನಾವು ಎಲ್ಲ ಶಾಲೆಗಳಲ್ಲಿ ಮಕ್ಕಳು ಶಾಲೆಗೆ ಬರಬೇಕಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಹೇಳ್ತೀವಿ. ಒಂದು ದಿವಸ ಒಬ್ಬರು ತಾಯಿ ನನಗೆ ಫೋನ್ ಮಾಡಿ ಫೋನಲ್ಲಿ ಅಳ್ತಾ ಇದ್ರು. ಏನಾಯಿತು ಅಂತ ಕೇಳಿದೆ. ನನ್ನ ಮಗ ಒಂದು ದಿವಸ ತಪ್ಪಿಸಲ್ಲ ಸರ್, ದಿನ ನಮಸ್ಕಾರ ಮಾಡಿ ಹೋಗ್ತಾನೆ ಅಂದರು. ದುಃಖ ಆಯಿತಾ ಅಂತ ಕೇಳಿದೆ. ದುಃಖ ಇಲ್ಲ ಸರ್, ಮೊದಲು ಮಾಡ್ತಿರಲಿಲ್ಲ ಅವನು ಅಂದರು. ನಂದು 2 ಕಾರಣಕ್ಕೆ ಮಾಡ್ತಿರಲಿಲ್ಲ. ಒಂದು, ಅವ್ರು ಮಾಡು ಅಂತ ಯಾರೂ ಹೇಳಿರಲಿಲ್ಲ. ಎರಡನೇದು, ಬಹುಶಃ ನೀವು ಮನೇಲಿ ದೊಡ್ಡವ್ರು ನಮಸ್ಕಾರ ಮಾಡ್ದಂಗೆ ಕಾಣಿಸಲ್ಲ. ಮನೇಲಿ ದೊಡ್ಡವ್ರು ನಮಸ್ಕಾರ ಮಾಡಿದ್ರೆ ಹೇಳೋ ಕಾರಣ ಇಲ್ಲ, ಮಕ್ಕಳು ತಾವಾಗೇ ಮಾಡ್ತಾರೆ. ಒಂದು ಮಾತಿದೆ, ಸಣ್ಣ ಪ್ರಯೋಗ ಮಾಡಿಬಿಡೋಣ, ಬೇಕಾದರೆ ತಾವೆಲ್ಲ ಒಪ್ಪೋದಾದ ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ. ಛತ್ರಿ ಇದು ಅಡ್ಡ ಬರುತ್ತೆ, ಇದು ಕಾಣಿಸಲ್ಲ, ಕಾಣಿಸೋರು ಕಾಣಿಸ್ತದೆ, ಏನು ತೊಂದರೆ ಇಲ್ಲ. ಇವೆರಡು ಲೈಟ್ ಕಮ್ಮಿ ಮಾಡಿ ಸ್ವಲ್ಪ ಕೆಳಗಡೆ, ಪ್ರೇಕ್ಷಕರಿಗೆ ಕಾಣಿಸ್ತಾ ಇದ್ದರೆ ಮಾತಾಡೋದು ಕಷ್ಟ. ಹಾಂ, ಈಗ ಸರಿ, ಕೆಳಗೆ ಮಾಡಿಬಿಡಿ. ನನ್ನ ಫೋಟೋ ಸ್ವಲ್ಪ ಮಬ್ಬು ಬಂದರೂ ಅಡ್ಡಿ ಇಲ್ಲ, ತೊಂದರೆ ಇಲ್ಲ, ಇನ್ನೂ ಅಡ್ಡ ಆಯ್ತು ಅದು. ಹಾಂ, ಈಗ ಪರವಾಗಿಲ್ಲ, ಇದ್ದಿದ್ರಲ್ಲೇ ಬೆಟ್ರು. ಈಗ ಒಂದು ಸಣ್ಣ ಪ್ರಯೋಗ ಮಾಡೋಣ, ಬೇಗ ಮಾಡಿಬಿಡೋಣ. 30 ಸೆಕೆಂಡಲ್ಲಿ ಆಗಿ ಹೋಗುತ್ತೆ, 30 ಸೆಕೆಂಡಲ್ಲಿ ಆಗುತ್ತೆ. ಹಾಂ ಹಾಂ, ದಯವಿಟ್ಟು 30 ಸೆಕೆಂಡಲ್ಲಿ ಮುಗೀತದೆ. ಎಲ್ಲರೂ ನಾನು ಹೇಳಿದ ಹಾಗೆ ಮಾಡಬೇಕು, ಆಗ್ಬೋದಲ್ಲ? ಎಲ್ಲರೂ ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ನಿಮ್ಮ ಬಲಗೈ ಮೇಲಕ್ಕೆ ಎತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತೊಗೊಂಡು ಬನ್ನಿ. ಈಗ ನಿಮ್ಮ ತೋರು ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರು ಬೆರಳನ್ನು ಮಾತ್ರ ಚಾಚಿ. ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಳ್ಳಿ. ನಾನು ಹೇಳಿದ್ದೆ ಕೆನ್ನೆ ಮೇಲೆ ಅಂತ. ನಾನು ಎದ್ದು ನಿಂತು ಮುಖ ಮಾಡಿರೋದು ಅಂತ ಭಾಳ ಜನ ಇಲ್ಲೇ ಇಟ್ಕೊಂಡಿದ್ರಿ. 3 ಕಾಣಿಸ್ತು ನನಗೆ. ಭಾಳ ಜನ ಇಲ್ಲೇ ಇಟ್ಕೊಂಡಿದ್ರು, ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಇನ್ನು ಕೆಲವೊಂದು ಎಲ್ಲ ಇವನ್ನ ಕೆನ್ನೆ ಅಂತಾನೆ ಇಲ್ಲಿ ಇಟ್ಕೊತಾನೆ ಇವನು, ಅವ್ರು ಹೀಗೆ ಮಾಡ್ಬೋದು, ಅವನೇ ಇಟ್ಟರೆ ಅದೇ ಸರಿ ಇರಬೇಕು ಅಂತ ಇಟ್ಕೊಂಡ್ರು. ಇನ್ನು ಕೆಲವು ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು ಎಡಗಡೆ. ಇದು ಅದದ್ದು 30 ಸೆಕೆಂಡಲ್ಲಿ. ನಾನು ನಿಮಗೆ 2 ಸಲ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ, ನಾನು ಮಾಡಿದ ಹಾಗೆ ಮಾಡಿ ಅಂತ ಹೇಳಲಿಲ್ಲ. ಒಂದು ಮಾತು ನೀವು ಗಟ್ಟಿ ಬರ್ಕೊಂಡ್ಬಿಡ್ಬೇಕು. ಇದನ್ನು ನಮ್ಮ ಕಡೆ ಧಾರವಾಡ ಕಡೆ ಸೆರೆಗೆ ಗಂಟು ಹಾಕ್ಕೊಳ್ಳೋದು ಅಂತಾರೆ, ಮರಿಬಾರ್ದು ಇದನ್ನು. ಏನು ಅಂದರೆ, ನಮ್ಮ ಮಕ್ಕಳು ನಾವು ಹೇಳಿದ ಹಾಗೆ ಮಾಡ್ತಾರೆ ಅನ್ನೋ ಭ್ರಮೆ ಬೇಡ. ಖಂಡಿತವಾಗಿಯೂ ನಿಮ್ಮ ಮಕ್ಕಳು ನೀವು ಹೇಳಿದ ಹಾಗೆ ಮಾಡಲ್ಲ, ಆದರೆ ನೀವು ಮಾಡಿದ ಹಾಗೆ ಮಾಡ್ತಾರೆ. ನೀವು ಮಾಡಿದ ಹಾಗೆ ಮಾಡ್ತಾರೆ. ನೀವು ಮನೆಯಲ್ಲಿ ತಪ್ಪದೆ ಪೂಜೆ ಮಾಡ್ತೀರಾ? ಮಾಡ್ತಿದ್ದರೆ ಮಕ್ಕಳು ಮಾಡ್ತಾರೆ. ಗಂಡಸರು ಸಂಧ್ಯಾ ವಂದನೆ ಮಾಡ್ತೀರಾ? ದಿನಾಲು ಮಾಡಬೇಕು. ನಂಗೆ ಮಕ್ಕಳಿಗೆ ನೋಡಿ, ನನ್ನ ಮಗ ಸಂಧ್ಯಾ ವಂದನೆ ಮಾಡೋದು, ನೀವು ಮಾಡ್ತೀರಾ ಮೊದಲು? ಆದ್ದರಿಂದ ಯಾವ ಮೌಲ್ಯಗಳನ್ನು ನಾನು ಹೇಳಿ ಮಾಡೋಕ್ಕಾಗೋದಿಲ್ಲವೋ ಅದನ್ನು ನಡೆದೇ ತೋರಿಸ್ಬೇಕಾಗತ್ತೆ. ನನ್ನ ಮಕ್ಕಳಿಗೆ ಸಂಸ್ಕೃತಿ ಬರಲಿಲ್ಲ, ಕಲಿಸ್ಲಿಲ್ಲ ಅನ್ನೋದಾದರೆ ನಾನು ಅದನ್ನು ಪ್ರಯತ್ನವಾಗಿ ನಿಜವಾಗಿ ಮಾಡಿಲ್ಲ ಅಂತ ಒಂದು ಅರ್ಥ ಆಗುತ್ತೆ. ಆ ಶ್ರೀನಿವಾಸಾಚಾರ್ಯ ಭಾಳ ಚಂದ ಹೇಳೋರು. ಈಗ ಒಂದು ಮಾತನ್ನು ಹೇಳಬೇಕು. ನಾವು 4 ಪುರುಷಾರ್ಥಗಳ ಬಗ್ಗೆ ಮಾತಾಡ್ತೀವಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ. ನಾನು ದೊಡ್ಡ ದೊಡ್ಡ ಭಾಷಣ ಮಾಡಲ್ಲ. ಇವತ್ತು ಗುರುಗಳಿದ್ದಾರೆ, ಅವ್ರ ಮುಂದೆ ಮಾತಾಡೋದು ಬಾಲಭಾಷೆ ತಪ್ಪಾಗ್ತದೆ. ಒಂದು ಪೂರ್ವಿಕರ ಮಾತಿದೆ, ಜ್ಯೇಷ್ಠ ಪುತ್ರ ಅವಮಾನೇನ ತ್ರಯ ಕುಪ್ಯಂತಿ ಸೋದರ ಅಂತ. ಈ 4 ಮಂದಿ ಅಣ್ಣತಮ್ಮಂದಿರು ಇವರು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಹಿರಿಯವನು ಧರ್ಮ. ಜ್ಯೇಷ್ಠ ಪುತ್ರ ಅವಮಾನೇನ, ಹಿರಿಯ ಮಗನ ಅಪಮಾನ ಮಾಡಿದರೆ ಕೆಳಗಿನ 3 ಜನ ಕೂಡ ಕೋಪ ಮಾಡ್ಕೋತಾರೆ ಅಂತ. ಅಂದರೆ ಧರ್ಮ ಬಿಟ್ಟರೆ ಅರ್ಥ, ಕಾಮ, ಮೋಕ್ಷಗಳು ಕೂಡ ನಿಮ್ಮ ಹತ್ತಿರ ಬರೋಲ್ಲ ಅಂತ. ಎಷ್ಟು ಚೆನ್ನಾಗಿರೋ ಮಾತದು. ಆದರೆ ನಮಗೆ ಸಮಸ್ಯೆ ಬಂದಿರೋದು ಎದ್ರದ್ದು ಗೊತ್ತಾ? ಧರ್ಮದ ಕಲ್ಪನೆಯಲ್ಲೇ ತಪ್ಪಾಗಿದೆ ನಮ್ಮದು. ಧರ್ಮದಲ್ಲಿ 2 ಭಾಗ ಇದ್ದಾವೆ. ಸ್ಥೂಲವಾಗಿ ಹೇಳೋದ 2 ಭಾಗ. ಒಂದು ತತ್ವ, ಇನ್ನೊಂದು ಆಚಾರ ಅಂತ ಹೇಳಿದ್ದಾವೆ. ನಾವು ಆಚಾರವನ್ನೇ ಧರ್ಮ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಆಚಾರಕ್ಕಿಂತ ತತ್ವ ಒಂದಿದೆ ಒಳಗಡೆ, ಆ ತತ್ವ ಮರೆತು ಬಿಟ್ಟಿದ್ದೀವಿ. ಇದು ಹೇಗೆ ಅಂದರೆ, ಒಂದು ತೆಂಗಿನಕಾಯಿ ತೊಗೊಂಬನ್ನಿ ಅಂತಂದರೆ ಕಣ್ಮುಂದೆ ಚಿತ್ರ ಯಾವ್ದು ಬರುತ್ತೆ? ತೆಂಗಿನಕಾಯಿ ಅಂದ ತಕ್ಷಣ ಆಮೇಲಿನ ಚಿಪ್ಪು, ನಾರು ಎಲ್ಲ ಕಣ್ಮುಂದೆ ಬರುತ್ತೆ. ನೀವು ಬೇಕಾದದ್ದು ಚಿಪ್ಪು, ನಾರು ಅಲ್ಲ, ಬೇಕಾದದ್ದು ಒಳಗಿನ ಕೊಬ್ಬರಿ ಬೇಕಾದದ್ದು ಅಲ್ವಾ? ಒಳಗಿನ ಕೊಬ್ಬರಿ ರಕ್ಷಣೆ ಮಾಡೋದೇ ಆಚಾರದ ಕೆಲಸ. ಆಚಾರೋ ಧರ್ಮಪಾಲಕ ಅಂತ.
ಆಚಾರದ ಕೆಲಸ ಇರೋದು ಒಳಗಿನ ಧರ್ಮವನ್ನು ಕಾಪಾಡೋದು ಅಷ್ಟೇ. ಅದನ್ನು ನಾವು ಆಚಾರನೇ ಹಿಡ್ಕೊಂಡ್ಬಿಟ್ಟಿದ್ದೀವಿ, ಧರ್ಮ ಬಿಟ್ಟಿದ್ದೀವಿ. ಅದಕ್ಕೊಂದು ತಮಾಷೆ ಘಟನೆ ಹೇಳಿಬಿಡಬೇಕು. ಎಲ್ಲೋ ಹೇಳಿದ್ದೀನಿ, ಕೇಳಿದರೂ ಅಡ್ಡಿಲ್ಲ, ಪರವಾಗಿಲ್ಲ, ಕೇಳ್ಬೋದು. ನಾನು ಬೆಂಗಳೂರಲ್ಲಿ ಬಂದಾಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗಬೇಕು, ಯಾವುದೋ ಲೆಕ್ಚರಿಗೆ. ಅವಾಗೆಲ್ಲ ಬಸ್ಸಿಗೆ ಸರಿಯಾಗಿ ಸಿಗ್ತಿರಲಿಲ್ಲ, ಸೈಕಲ್ ತೊಗೊಂಡು ಹೋಗ್ತಾಯಿದ್ದೆ. ಒಂದು ದಿವಸ ನನ್ನ ಸೈಕಲ್ ಇರಲಿಲ್ಲ, ನನ್ನ ಸ್ನೇಹಿತನ ಸೈಕಲ್ ತೊಗೊಂಡು ಹೊರಟೆ. ದೂರ ರಾಜಾಜಿನಗರದಿಂದ ಚಾಮರಾಜಪೇಟೆಗೆ ಹೋಗಿದೆ. ಕರೆಕ್ಟ್ 6 ಗಂಟೆಗೆ ಲೆಕ್ಚರ್ ಶುರು ಆಗ್ತಿತ್ತು. ಗೆಳೆಯನ ಸೈಕಲ್ ತೊಗೊಂಡು ಹೋದೆ. ಆಗೆಲ್ಲ ಮುಂದೆ ಸೀಮೆಎಣ್ಣೆ ಬುಡ್ಡಿ ಬರ್ತಿತ್ತು ಅಂತ ನೆನಪಿರಬೇಕು, ವಯಸ್ಸಾದವ್ರು ಗೊತ್ತಿರುತ್ತೆ, ಹುಡುಗರಿಗೆ ಗೊತ್ತಿರಲ್ಲ. ಒಂದು ಸೀಮೆಎಣ್ಣೆ ಬುಡ್ಡಿ ಹಿಂಗೆ ಸಿಗಿಸ್ಬಿಡೋದು, ಸೀಮೆಎಣ್ಣೆಗೆ ಕಡ್ಡಿ ಕೊರೆದು ಹಚ್ಚಬೇಕು. ಅದರಿಂದ ಬೆಳಕೇನು ಸಿಗ್ತಿರಲಿಲ್ಲ, ಪೊಲೀಸ್ ಹಿಡಿಬಾರ್ದು ಅಂತ ಹಾಕ್ಕೋತಿದ್ವಿ ಅಷ್ಟೇ. ಅದನ್ನು ಹಂಗೆ ಹಾಕ್ಕೊಂಡು ಹೋಗಿ ಹೋಗೋದು 6 ಗಂಟೆಗೆ 2 ನಿಮಿಷ ಆಯಿತು. ಅರೆ ಲೇಟ್ ಆಗಿಬಿಡುತ್ತಲ್ಲ ಅಂತ ಆಗ ನೋಡ್ತೀನಿ ಸೈಕಲಿಗೆ ಕೀಲಿಲ್ಲ. ಯಾರ್ದೋ ಸೈಕಲ್ ಬೇರೆ, ಏನಪ್ಪ ಇದು ಮಾಡೋದು ಅಂದೆ. ಧೈರ್ಯ ಮಾಡಿ ಟೈಮ್ ಇಲ್ಲಲ್ಲ, ಆ ಗೋಡೆಗುಂಟು ಸಾಲಿಡಿದ ಅಶೋಕ ಮರ ಇತ್ತು, ಅದ್ರ ಹಿಂದೆ ಇಟ್ಟು ಬಿಡೋಣ, ಯಾರಿಗೆ ಕಾಣಿಸ್ಲಿಕ್ಕಿಲ್ಲ ಅಂತ ಇಟ್ಟು ಗೋಡೆಗೆ ಅಣಿಸಿಟ್ಟೆ. ಆ ಬುಡ್ಡಿ ಒಂದು ತಕ್ಕೋಬೋದಲ್ಲ, ಅದನ್ನು ತಕ್ಕೊಂಡು ಹೊರಟೆ ಬಡ. ಮಾಸ್ತಿ ಬಂದರು ಅಷ್ಟೊತ್ತಿಗೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ನಾನು ನೋಡಿದರು, ಮೇಷ್ಟ್ರೇ ಬುಡ್ಡಿ ಭದ್ರ, ಸೈಕಲ್ ಹೋದ್ರೆ ಹೋಗಲಿ ಅಂದರು. ನಾನು ಹಿಂಗೆ ಯಾಕೆ ಸರ್ ಏನಾಯಿತು ಅಂದೆ. ಆಮೇಲೆ ಲೆಕ್ಚರ್ ಆದಮೇಲೆ ಅಂದರು. ಲೆಕ್ಚರ್ ತುಂಬ ನನಗೆ ಬುಡ್ಡಿನೇ ತಲೆಯಲ್ಲಿ ಕಾಡಿದ್ದು. ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ಸರ್ ಅದು ಯಾಕೆ ಹಂಗಂದ್ರಿ ಸರ್ ಅಂದೆ. ಕೂತ್ಕೊಳ್ಳಿ ಹೇಳ್ತೀನಿ, ಕಲ್ಲು ಬೆಂಚ್ ಮೇಲೆ ಕೂಡಿಸ್ಕೊಂಡ್ರು. ಮೇಷ್ಟ್ರೆ ಈ ದೀಪದ ಬುಡ್ಡಿಗೆ ಎಷ್ಟು ಕಿಮ್ಮತ್ತಾಗುತ್ತೆ? ಆಗಿನ ಕಾಲ 12 ಅಣೆ ಆಗುತ್ತೆ ಸರ್. 12 ಅಣೆ ಅಂದೆ. ಈ ಸೈಕಲ್ಗೆ ಎಷ್ಟಾಗತ್ತೆ? 120 ರೂಪಾಯಿ ಆಗುತ್ತೆ. ಅಲ್ಲ ರೀ, ಆ ಸೈಕಲ್ಗೆ ಭದ್ರತೆ ಇಲ್ಲ, 120 ರೂಪಾಯಿದು ಹಾಗೆ ಇಟ್ಟಿದ್ದೀರಿ, ಈ ಬುಡ್ಡಿ ಹಿಡ್ಕೊಂಡು ಓಡಾಡ್ತಾ ಇದ್ದೀರಿ ಅಂದರು. ನಕ್ಬಿಟ್ಟೆ. ಅಂದ್ಬಿಟ್ಟು ಯಾವಾಗಲೂ ಆಗೋದು ಹಿಂಗೇನೆ, ನಾವು ಮುಖ್ಯವಾದದ್ದನ್ನು ಬಿಡ್ತೀವಿ, ಬೇಡ ಹಿಡ್ಕೊಂಡು ಓಡಾಡ್ತಾ ಇರ್ತೀವಿ ಅಂದ್ಬಿಟ್ಟು ತಮ್ಮದು ಹಿಂದಲ್ಲ ನಂದು ಹಾಗೆ ಆಗಿತ್ತು ಅಂತ ಹೇಳಿದರು. ಅವರು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಕೆಲಸ ಮಾಡೋರು, ರೆವಿನ್ಯೂ ಕಮಿಷನರ್ ಆಗಿದ್ದರು. ದೊಡ್ಡ ಹುದ್ದೆ ಅದು, ಮಹಾರಾಜರಿಂದ 4ನೇದು 5ನೇದು ಹುದ್ದೆ ಅದು. ಅವರು ಬೆಂಗಳೂರಿಂದ ಮೈಸೂರಿಗೆ ಹೋದರೆ ಟ್ರೈನ್ ಹೋಗ್ತಿತ್ತಂತೆ ಅವ್ರಿಗೋಸ್ಕರ. 3 ಕಂಪಾರ್ಟ್ಮೆಂಟ್ ಟ್ರೈನ್ ಹೋಗೋದಂತೆ. ಮುಂದಿನ ಕಂಪಾರ್ಟ್ಮೆಂಟಲ್ಲಿ ಆಫೀಸರು, ಕಡೆ ಕಂಪಾರ್ಟ್ಮೆಂಟಲ್ಲಿ ಪರಿವಾರದವರು, ನಡುವೆ ಮೀಟಿಂಗ್ ಪ್ಲೇಸ್ ಅದು. ಆ ಥರ ಒಂದು ಸಲ 4-5 ತಾಸು ಹೋಗ್ತಿತ್ತಂತೆ. ಅದು ಹೆಂಗೆ ಹೋಗ್ತಿತ್ತಪ್ಪ ಟ್ರೈನು? 5 ತಾಸು ಹೋಗ್ತಿತ್ತಂತೆ ಮೈಸೂರಿಂದ ಬೆಂಗಳೂರು. ಒಂದು ಸಲ ಹೋಗ್ಬೇಕಾದ್ರೆ ಇವ್ರ ಜೊತೆಗೆ ಪುರೋಹಿತರಿದ್ದರಂತೆ. ಆಗಲೇ ಅವ್ರು ಹೇಳಿದ್ರಲ್ಲ, ಅಂಥ ಪುರೋಹಿತರಲ್ಲ, ಒಳ್ಳೆಯ ಪುರೋಹಿತರೆ. ಆ ಪುರೋಹಿತರು ಹೋಗ್ತಾ ಇದ್ದರಂತೆ. ಭಾರಿ ಮಡಿ ಮನುಷ್ಯ ಆತ, ಭಾರಿ ಮಡಿ ಮನುಷ್ಯ. ಟ್ರೈನ್ ಹೋಗ್ತಿರ್ಬೇಕಾದ್ರೆ ಮದ್ದೂರು ಹತ್ತಿರ ಬಂತು. ಮಾಸ್ತಿ ಕೇಳಿದಂತೆ, ಎಳ್ನೀರು ಕುಡಿತೀರಾ? ಆಗ್ಬೋದು ಅಂದರು. ಟ್ರೈನ್ ನಿಲ್ಲಿಸಿದ್ರು. ಇವ್ರಿಗೋಸ್ಕರ ತಾನೇ ಹೋಗೋ ಟ್ರೈನ್ ನಿಲ್ಲಿಸಿದ್ರು. ಒಂದು 4-5 ಜನ ಸೇವಕರು ಹೋಗಿ ಒಳ್ಳೊಳ್ಳೆ ಕಾಯಿ ಕಿತ್ಕೊಂಡ್ಬಂದರು. ಮತ್ತು ಟ್ರೈನ್ ಹೊಡೆತು, ಕತ್ತರಿಸ್ಕೊಟ್ಟ ಅವನು. ಇವರು ಕೊಟ್ಟು ಗುರುಗಳಿಗೆ ಕೊಟ್ಟರಂತೆ, ಕುಡೀರಿ ಎಳ್ನೀರು ಚೆನ್ನಾಗಿದೆ ಅಂತ. ಮಾಸ್ತಿ ಹಂಗಲ್ಲಪ್ಪ, ಅದು ಬೆಳ್ಳಿ ಲೋಟದಲ್ಲಿ ಕುಡಿಬೇಕು ಅಂದ್ರದ್ದು. ಇವರಿಲ್ಲ ಸರ್, ನಿಸರ್ಗ ಚೆನ್ನಾಗಿದೆ, ಸ್ವಚ್ಛವಾಗಿರುತ್ತೆ, ತೊಗೊಳ್ಳಿ ಅಂತ. ನಿನಗೆ ಧರ್ಮ ಗೊತ್ತಾಗಲ್ಲ, ಆಫೀಸರಾಗಿ ಕೆಟ್ಟೋಗಿದೆಯಾ ನೀನು, ಬೆಳ್ಳಿ ಲೋಟದಲ್ಲಿ ಹಾಕ್ಕೊಡು, ಧರ್ಮ ಅರ್ಥ ಆಗಲ್ಲ ನಿನಗೆ. ಆಯಿತು, ಒಂದು ಬೆಳ್ಳಿ ಲೋಟ ಕೊಟ್ಟರು. ಅರ್ಧ ಹಾಕ್ಕೊಂಡು ಕುಡಿತಾಯಿದ್ರು. ಮಾಸ್ತಿ ಜೊತೆಗೆ ಮಾತಾಡ್ಬೇಕಾದ್ರೆ ಎಲ್ಲ ಪ್ರಜ್ಞೆ ಮರೆತು ಹೋಗ್ಬಿಡುತ್ತೆ. ಟ್ರೈನ್ ಹೋಗ್ತಾ ಇದೆ, ಖಾಲಿ ಆಯಿತು ಚಿಪ್ಪು, ನೀರೆಲ್ಲ ಮುಗೀತು. ಮಾತಿನ ಭರಾಟೆಯಲ್ಲಿ ಪುರೋಹಿತರು ಏನು ಮಾಡಿದರು ಅಂದರೆ, ಚಿಪ್ ಹೊರಗೆ ಎಸಿಬೇಕಾಗಿತ್ತಲ್ಲ, ಅದ್ರ ಬದಲು ಬೆಳ್ಳಿ ಲೋಟ ಹೊರಗೆ ಎಸಿ ಚಿಪ್ ಕೈಯಲ್ಲಿ ಹೊಡ್ಕೊಂಡು ಕೂತಿದ್ದಾರೆ. ಎಸೆದು ಬಿಟ್ಟು 2 ನಿಮಿಷದಲ್ಲಿ, ಮಾಸ್ತಿ ಟ್ರೈನ್ ನಿಲ್ಲಿಸು, ಬೆಳ್ಳಿ ಲೋಟ ಹೊರಗೆ ಹೋಯ್ತು ಅಂದ್ರಂತೆ. ಬೆಳ್ಳಿ ಲೋಟ ಹೋದ್ರೆ ಹೋಗಲಿ, ಚಿಪ್ ಹಿಡ್ಕೊಳ್ಳಿ ಗಟ್ಟಿಯಾಗಿ ಅಂತ ಇವ್ರು ಹೇಳಿದ್ರಂತೆ. ಇದನ್ನು ಹೇಳಿ ನನಗೆ ಹೇಳಿದರು ಮಾಸ್ತಿಯವರು, ನಾವೆಲ್ಲ ಮಾಡೋದು ಹೀಗೇನೆ, ಬೆಳ್ಳಿ ಲೋಟ ಹೊರಗೆ ಎಸಿತೀವಿ, ಚಿಪ್ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ. ನಮ್ಮ ಧರ್ಮದ ಮೂಲ ಸಂದೇಶ ಮರೆತು ಬಿಡ್ತೀವಿ, ಬರೀ ಆಚಾರಗಳನ್ನ ಹಿಡ್ಕೊಂಡು ಓಡಾಡ್ತೀವಿ. ಆಚಾರಗಳಿಂದ ಆಗೋಲ್ಲ. ಆಚಾರ ಇರಲಿ, ಬೇಡ ಅಂತಲ್ಲ, ಅದು ಆಚಾರೋ ಧರ್ಮಪಾಲಕ, ಧರ್ಮವನ್ನು ರಕ್ಷಣೆ ಮಾಡೋದಕ್ಕಿರುವಂಥದ್ದು, ಅದೇ ಮುಖ್ಯ ಅಲ್ಲ, ಒಳಗಿನ ತತ್ವ ಮರೆಯೋದು ಬೇಡ ಅಂತ. ಅದಕ್ಕೆ ಒಂದು ಮಾತನ್ನು ಹೇಳ್ತೀನಿ ನಾನು. ಈಗ ಮಕ್ಕಳಿಗೆ ಏನಾಗಿದೆ ನಾವು ಹೇಳಬೇಕಾದ್ರೆ, ನಮ್ಮ ಹಾದಿಗೆ ಬರಬೇಕಾದ್ರೆ, ನನಗೆ ಇವತ್ತಿನ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇದೆ. ನಾನು 51 ವರ್ಷ ಆಯಿತು ಮಾಸ್ಟರ್ ಕೆಲಸ ಮಾಡ್ತಾಯಿದ್ದು. ಎಲ್ಲ ಒಂದು ಕೆಟ್ಟ ಹುಡುಗ ಸಿಕ್ಕಿಲ್ಲ, ಹುಡುಗಿ ಸಿಕ್ಕಿಲ್ಲ ನನಗೆ, ಎಲ್ಲ ಒಳ್ಳೆಯವರೇ ಇದ್ದಾರೆ. ನಾಸ್ತಿಕರಲ್ಲ ಅವರು, ಅದ್ರ ಪ್ರಶ್ನೆ ಕೇಳ್ತಾರೆ ಹುಡುಗರು. ನಮ್ಮ ತಲೆಮಾರಲ್ಲಿ ಪ್ರಶ್ನೆ ಕೇಳ್ತಿರಲಿಲ್ಲ, ಸುಮ್ಮನೆ ಕೂತ್ಕೊಳ್ಳಪ್ಪ ಅದಕ್ಕೆ ಪ್ರಸಂಗಿ, ಪ್ರಶ್ನೆ ಕೇಳಬೇಡ ಅಂದ್ರೆ ಬಾಯಿನೇ ತೆಗಿತಿರಲಿಲ್ಲ ನಾನು. ಈಗಿನ ಹುಡುಗರು ಹಾಗಲ್ಲ, ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ನೀವು ಸರಿಯಾಗಿ ಉತ್ತರ ಕೊಟ್ಟು ನಿಮ್ಮನ್ನು ಹಿಂಬಾಲಿಸ್ಕೊಂಬರ್ತಾರೆ. ನೀವು ಉತ್ತರ ಕೊಡದೆ ಉಡಾಫೆ ಮಾಡಿದರೆ ಅವ್ರು ನಿಮ್ಮ ಮಾತನ್ನು ನಂಬಲ್ಲ. ಆದ್ದರಿಂದ ದಯವಿಟ್ಟು ಅರ್ಥ ಹೇಳಿಕೊಡಿ ಮಕ್ಕಳಿಗೆ. ಒಂದು ತಮಾಷೆ ಹೇಳಿಬಿಡ್ತೀನಿ, ನಾನು ಪ್ರತಿ ವರ್ಷ ಪಾಠ ಮಾಡೋಕ್ಕೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀನಿ. ಅಮೇರಿಕಲ್ಲಂತೂ ಡೆಫಿನೆಟ್ಲಿ ಹೋಗ್ತೀನಿ. ಅಲ್ಲಿ ಸಿಯಾಟ್ಲಲ್ಲಿ ನಾನು 21 ದಿವಸ ಇರ್ತಿದ್ದೆ. ಇದ್ದಾಗ ಖಾಲಿ ಕೂಡೋಕ್ಕಾಗಲ್ಲ ನನಗೆ.
ದಿನಕ್ಕೊಂದು ಅಧ್ಯಾಯ ಅಂತ ಭಗವದ್ಗೀತೆ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಹುಡುಗರೇ ಇರ್ತಾರೆ, ಮೈಕ್ರೋಸಾಫ್ಟ್ ಹುಡುಗರು ಒಂದು 15-20 ಜನ ಅಂತ ಶುರುವಾಗಿ 3 ವರ್ಷ ಹೊತ್ತಿಗೆ 400-500 ಜನ ಆಗಿಬಿಟ್ರು ಆ ಕ್ಲಾಸಿಗೆ. ನಾನು ದಿನಾಲು ಸಾಯಂಕಾಲ ಕ್ಲಾಸ್, ಯೂನಿವರ್ಸಿಟಿಯವರು ಒಂದು ಹಾಲ್ ಕೊಟ್ಬಿಟ್ರಿ ಇಂಥದ್ದು. ನಾನು ದಿನ ಒಂದು ಅಧ್ಯಾಯ ಪಾಠ ಮಾಡಬೇಕು. ನನಗೆ ಆಶ್ಚರ್ಯ ಅಂದರೆ ಎಲ್ಲ ದೇಶದ ಮಕ್ಕಳಿದ್ದಾರೆ ಅಲ್ಲಿ. ಕಾಲೇಜ್ ಹುಡುಗರಿದ್ದಾರೆ, ಹುಡುಗಿಯರಿದ್ದಾರೆ, ಕೊರಿಯನ್ಸ್ ಇದ್ದಾರೆ, ಥಾಯ್ಸ್ ಇದ್ದಾರೆ, ಜಾಪನೀಸ್, ಅಮೇರಿಕನ್ಸ್, ಬ್ರಿಟಿಷ್ ಎಲ್ಲರೂ ಇದ್ದಾರೆ. ನನಗೆ ಇವ್ರಿಗೆ ಏನು ಅರ್ಥ ಆಗುತ್ತೆ ಅಂತ ನನಗೆ ಡೌಟು. ಮುಂದೆ ಒಬ್ಬ ಹುಡುಗಿ, ಕೊರಿಯನ್ ಹುಡುಗಿ ಕೂತ್ಕೊಂಡು ದಿನ ನೋಟ್ಸ್ ಬರ್ಕೋತಾ ಇದ್ಲು. ಒಂದು ದಿವಸ ಕರೆದು, ಯಾಕೆನ ಅಮ್ಮ ನಿನಗೆ ಭಾರತ ನೋಡಿಲ್ಲ, ಅರ್ಜುನ ಅಂದರೆ ಗೊತ್ತಿಲ್ಲ, ಕೃಷ್ಣ ಅಂದರೆ ಗೊತ್ತಿಲ್ಲ, ಏನು ಬರ್ಕೋತೀನಿ ನೀನು, ಏನು ಅರ್ಥ ಆಯ್ತು ನಿನಗೆ ಅಂತ ಕೇಳಿದೆ. ಆಕೆ ಉತ್ತರ ನನ್ನ ಹೃದಯ ಮುಟ್ಟಿಬಿಡ್ತು ಸ್ನೇಹಿತರೆ, ಹೇಳಬೇಕು ನಾನು. ಆಕೆ ಹೇಳಿದ್ಲು, ಅರ್ಜುನಿಗೆ ಏನೋ ಸಮಸ್ಯೆ ಇದೆ, ಅದನ್ನು ಕೃಷ್ಣ ಪರಿಹಾರ ಮಾಡಿದ, ನಾನೇ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವ? ಅವನ ಸಮಸ್ಯೆ ಉತ್ತರ ಕೊಟ್ಟ. ಆದರೆ ಆಕೆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಆದರೆ ಅರ್ಜುನನ ಪ್ರಶ್ನೆ ನನ್ನ ಪ್ರಶ್ನೆಯೂ ಆಗಿದ್ದರೆ, ಕೃಷ್ಣನ ಉತ್ತರ ನನ್ನ ಪರಿಹಾರ ಕೊಡೋದಾಗಿದ್ದರೆ ಖಂಡಿತ ನನಗೆ ಆಸಕ್ತಿ ಇದೆ ಎಂದು ಅಂದು ಹೇಳಿದ್ದು. ನನ್ನ ಪ್ರಸಂಗ ಇವತ್ತು ಅರ್ಜುನನ ಪ್ರಸಂಗನೇ ಇದೆ. ಮಾಡಲೋ ಬೇಡವೋ, ಕೋರ್ಸ್ ಮಾಡಲೋ ಬೇಡವೋ, ವಾಪಸ್ ಹೋಗಲ್ಲ, ಇಲ್ಲೇ ಇರಲ್ಲ. ನೀವು ಹೇಳಬೇಕಾದ್ರೆ ನನಗಿಷ್ಟು ಖುಷಿ ಆಗ್ತದಲ್ಲ, ನನ್ನ ಸಮಸ್ಯೆಗೆ ಪರಿಹಾರ ಹೇಳ್ತಿದ್ದೀರಿ ಅನಿಸ್ಬಿಡುತ್ತೆ ಅಂತ. ನನ್ನ ಮಟ್ಟಿಗೆ ಹೇಳೋದಾದರೆ ಭಗವದ್ಗೀತೆ ನಿಮ್ಮ ಲೌಕಿಕ, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಎಲ್ಲದಕ್ಕೂ ಒಂದು ಮಾರ್ಗದರ್ಶಿ ಸೂತ್ರ ಇದ್ದಾಗಿದೆ. 18 ಅಧ್ಯಾಯಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಆದರೆ ಅದನ್ನು ನಾನು ಬರೀ ಮಂತ್ರ ಅಂತ ಹೇಳೋದಕ್ಕಿಂತ, 700 ಶ್ಲೋಕ ಬಾಯ್ಪಾಠ ಮಾಡಿ ಅಂತ ಹೇಳೋದಕ್ಕಿಂತ ಅದರಲ್ಲಿ 70 ಶ್ಲೋಕದ ಅರ್ಥವನ್ನು ಅರಗಿಸ್ಕೊಂಡ್ರೆ ಸಾಕು. ನಾನು ಚೆನ್ನಾಗಿ ಇವತ್ತಿಗೆ ಹೋಲಿಸ್ಬೇಕು ಅದನ್ನು. ಅದು ಹೇಳಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸಮಸ್ಯೆ ಬರುತ್ತೆ. ಒಂದು ಮಧುಸೂದನ ಸರಸ್ವತಿ ಬರೆದಂಥದ್ದು ಒಂದು ಧ್ಯಾನ ಶ್ಲೋಕ ಅಂತಿದೆ. ಮೊದಲು ಧ್ಯಾನ ಶ್ಲೋಕದಲ್ಲಿ ಎಲ್ಲರೂ ಗೊತ್ತಿರುವಂಥ ತುಂಬ ಸುಲಭ, ಸಂಸ್ಕೃತ ಸುಲಭ ಭಾಷೆ ಅದು. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವನ ಮಗ ಕೃಷ್ಣ ದೇವಕಿಗೆ ತುಂಬ ಸಂತೋಷ ಕೊಟ್ಟ, ಕಂಸ ಚಾಣೂರನ್ನು ಕೊಂದು ಹಾಕಿದ. ಅಂಥ ಜಗದ್ಗುರು ಕೃಷ್ಣನ ನಮಸ್ಕಾರ ಮಾಡ್ತೀನಿ ಅಂತ ಅರ್ಥ. ಇದು ಮೇಲಿನ ಅರ್ಥ, ನನಗಿದು ಇಷ್ಟವಾಗದ ಅರ್ಥ. ಇದರ ಅರ್ಥ ಇನ್ನೊಂದು ಆಳಕ್ಕಿದೆ. ನಮ್ಮ ಹುಡುಗರಿಗೆ ಹೇಳಬೇಕಾದಂಥ ಅರ್ಥ. ನಾವು ಅದನ್ನು ಮಾಡಿದಾಗ ಅವತ್ತಿನ ಭಗವದ್ಗೀತೆಯನ್ನು ಮುಂದಿನ ಜನಾಂಗಕ್ಕೆ ಅನ್ವಯ ಮಾಡಬಹುದು ನಾವು. ನಾನು ಹೇಳೋದು ಹೀಗೆ, ಅದನ್ನು ವಸುದೇವ ಸುತಂ ದೇವಂ. ಹೌದಪ್ಪ, ವಸುದೇವನ ಮಗ ಕೃಷ್ಣ ಇದ್ದಾನೆ. ದೇವಕೀ ಪರಮಾನಂದಂ, ನೆನಪಿಡಬೇಕಿದನ್ನು. ಕೃಷ್ಣ ಪುಣ್ಯವಂತ. 2 ತಾಯಂದ್ರೆ ಅವನಿಗೆ. ಹಡೆದ ತಾಯಿ ದೇವಕಿ ಆದರೆ ಬೆಳೆಸಿದ ತಾಯಿ ಯಶೋಧೆ ಇದ್ದಾಳೆ. ಪುಣ್ಯವಂತೆ ಯಶೋಧೆ ಮಗುವಿನ ಆಟ ನೋಡಿದ್ದಾಳೆ, ಬಾಲಲೀಲೆಗಳನ್ನು ನೋಡಿದ್ದಾಳೆ. ದೇವಕಿಗೆ ನೋಡೋಕ್ಕೆ ಆಗಲಿಲ್ಲ. ಹುಟ್ಟಿದ ತಕ್ಷಣ ಗಂಡ ತೊಗೊಂಡು ಹೋದ ನದಿ ಆ ಕಡೆಗೆ ಕರ್ಕೊಂಡು ಹೋಗಿ ಗೊಲ್ಲರ ಹತ್ರ ಬಿಟ್ಟು ಬಂದ. ಆದರೆ ಅಕ್ರೂರ ಹಾಗಾಗಿ ಬಂದು ಹೇಳ್ತಿದ್ದ, ನಿನ್ನ ಮಗ ಹೀಗಿದ್ದಾನೆ ಅಂತ. ಕೃಷ್ಣನ ಸಾಧನೆಗಳನ್ನು ದೂರದಿಂದ ಕೇಳಿದಂಥ ದೇವಕಿ ಸಂತೋಷಪಟ್ಟಿದ್ಲು. ಹಿ ಕೆಪ್ಟ್ ಈಸ್ ಮದರ್ ಹ್ಯಾಪಿ ಆಟ್ ಎ ಡಿಸ್ಟೆನ್ಸ್ ಅಂತ. ಅಷ್ಟು ದೂರದಲ್ಲಿರುವಂಥ ತಾಯಿ ಕೂಡ ಸಂತೋಷ ಕೊಡುವಂಥ ಕೆಲಸ ಮಾಡಿದ್ದ. ನಾನು ಇವತ್ತು ಯಾಕೆ ಹೇಳ್ತಿದ್ದೀನಿ ಮಾತನ್ನು ಅಂದಾಗ, ತಂದೆ ತಾಯಿನ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀವಿ ನೋಡಬೇಕು. ಯಾರು ಹೇಳ್ತಾಯಿದ್ರು, ನಮ್ಮಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದ್ದಾವೆ. ಒಬ್ಬರು ಹಿರಿಯರು ಭಾಳ ಬೇಜಾರು ಮಾಡ್ಕೊಂಡು ಹೇಳಿದರು, ಪೂರ್ವಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡತೆ ಅಂತ. ಯಾವ ಜನ್ಮದಲ್ಲಿ ಏನು ಮಾಡಿದ್ನೋ ಇಂಥ ಮಗ ಹುಟ್ಟುಬಿಟ್ಟಿದ್ದಾನೆ ನನಗೆ ಅಂತ. ಮಗನ ಬಗ್ಗೆ ಒಳ್ಳಾಟ ಇದೆಯಲ್ಲ, ನರಳಾಟ ಇದೆಯಲ್ಲ, ಇದು ಭಾಳ ದೊಡ್ಡ ಶಿಕ್ಷೆ ಮನುಷ್ಯನಿಗೆ. ನಾವು ಅಪೇಕ್ಷೆ ಮಾಡೋದು ಏನು ಅಪೇಕ್ಷೆ ಮಾಡ್ತೀವಿ ವಯಸ್ಸಾದ್ಮೇಲೆ ಮಕ್ಕಳ ಕಡೆಯಿಂದ? ಹಣ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, 1-2 ಪ್ರೀತಿ ಮಾತಾಡಬೇಕು ಅಲ್ವ, ಅದಾದ್ರೆ ಸಾಕು. ಅಂಥ ಅಪೇಕ್ಷೆ ಮಾಡುವಾಗ ನಾವು ಹೇಳಬೇಕು, ದೇವಕಿನಿ ಹೇಗೆ ನೋಡ್ಕೊಂಡ ಕೃಷ್ಣ ಅಂತ. ನೋಡೇ ಇಲ್ಲ ಆಕೆ ಅಂತ ತಾಯಿನ. ಕಂಸನ ಕೊಂದ ಮೇಲೆ ಜೇಲಿನ ಬಾಗಿಲು ತೆಗೆದಮ್ಮ ನಾನು ಕೃಷ್ಣ ಅಂತ ನಮಸ್ಕಾರ ಮಾಡ್ತಾನೆ. ಆಕೆ ಮಟ್ಟ ದೈಹಿಕವಾಗಿ ನೋಡೋದು ಆಗಲೇ ಆಕೆ. ಅಂಥ ದೂರದಲ್ಲಿರುವಂಥ ದೇವಕಿ ಕೂಡ ಸಂತೋಷ ಕೊಡುವಂಥ ಕೆಲಸ ಮಾಡಿದ್ದ. ಅಂದರೆ ನಾನು ಬದುಕಿದಾಗ ನನ್ನ ಮನೆಯವರಿಗೆ ಒಳ್ಳೆಯದಾಗಬೇಕು. ಮೊದಲು ನಾನು ಮನೆಯಲ್ಲಿ ಎಲ್ರಿಗೂ ಒಳ್ಳೆಯವನಾಗಬೇಕು. ಅಷ್ಟಾದರೆ ಸಾಲದು. ಕಂಸ ಚಾಣೂರ ಮರ್ದನಂ, ಸಮಾಜ ಕಂಟಕರಾಗಿದ್ದಂಥ ಕಂಸ ಚಾಣೂರನ್ನು ಕೊಂದು ಹಾಕಿದ ಕೃಷ್ಣ ಅಂತ. ಅಂದರೆ ನಾನು ಬದುಕಿದಾಗ ಬರೀ ನನ್ನ ಮನೆಗೆ ಮಾತ್ರ ಒಳ್ಳೆಯವನಾಗದೆ ನಾನು ಬದುಕಿರುವಂಥ ಸಮಾಜಕ್ಕೊಂದು ಏನಾದರೂ ಕಾಣಿಕೆ ಕೊಡಬೇಕು. ಕಂಸ ಚಾಣೂರನ್ನು ತೆಗೆದು ಹಾಕಿದ್ದಲ್ಲ, ಒಂದು ಒಳ್ಳೆಯ ಕೆಲಸ ನಾನು ಮಾಡಬೇಕು ಸಮಾಜಕ್ಕೆ. ಅಷ್ಟೇ ಅಲ್ಲ, ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಕೊಟ್ಟಂಥ ಭಗವದ್ಗೀತೆ ಇನ್ನೂ 10,000 ವರ್ಷ ಇರ್ತದೆ. ಹಾಗೆ ನಾನು ಬದುಕಿದಾಗ ಮನೆಯವರಿಗೂ ಒಳ್ಳೆಯವನಾಗಬೇಕು, ಬದುಕಿರುವಂಥ ಸಮಾಜಕ್ಕೂ ಒಳ್ಳೆಯದು ಮಾಡಬೇಕು. ಅಷ್ಟೇ ಅಲ್ಲ, ನಾನು ಹೋದ ಮೇಲೆ ಬರುವಂಥ ಸಮಾಜಕ್ಕೂ ಏನಾದರೂ ಒಂದು ಕಾಣಿಕೆ ಕೊಟ್ಟು ಹೋಗಬೇಕು. ಇದರ ಜಗತ್ತ ಜೀವನ ವ್ಯರ್ಥ ಆಗುತ್ತೆ. ಈ 3 ಹಂತಗಳಲ್ಲಿ ಶ್ಲೋಕ ಹೇಳುತ್ತೆ. ಇದನ್ನು ಮಕ್ಕಳಿಗೆ ಅರ್ಥ ಆಗುತ್ತೆ. ನಮ್ಮ ಮಕ್ಕಳು ಭಾಳ ಖುಷಿ ಪಡ್ತಾರೆ. ಹೌದು, ನಾನು ಅಪ್ಪ ಅಮ್ಮನಿಗೆ ಸಂತೋಷ ಕೊಡಬೇಕು,
ನಾನು ಸಮಾಜಕ್ಕೊಂದು ಏನಾದರೂ ಕಾಣಿಕೆ ಕೊಡಬೇಕು, ಅಷ್ಟೇ ಅಲ್ಲ ನಾನು ಹೋದ ಮೇಲೆ ಬರುವಂಥ ಸಮಾಜಕ್ಕೊಂದು ಏನಾದರೂ ಇಟ್ಟು ಹೋಗ್ಬೇಕು, ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗಬೇಕು ಅಂತ. ಅದು ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರೇಕ ಪಾಣಿ, ಎಂತೆಂಥ ಮಂತ್ರಗಳು. ಒಂದೊಂದು ಗುರಿ ಮಕ್ಕಳಿಗೆ ಜೀವನಕ್ಕೊಂದು ಗುರಿ ಆಗಿಬಿಡ್ತಾವಂಥವೆಲ್ಲ. ಜ್ಞಾನ ಮಾರ್ಗ ಬೇಕಾ, ಕರ್ಮ ಮಾರ್ಗ ಬೇಕಾ? ಎಂಥ ಅದ್ಭುತ. ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರೇಕ ಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಹಿಡಿದಿದ್ದಾನೆ, ಇನ್ನೊಂದು ಕೈಯಲ್ಲಿ ಚಾವಟಿ ಹಿಡಿದಿದ್ದಾನೆ. ಎಂಥ ಕಲ್ಪನೆ ಕಣ್ಣು ಮುಂದೆ ನೋಡಬೇಕಾದ ಅದ್ಭುತ ಕಲ್ಪನೆ. ಚಾವಟಿ ಅಂದರೆ ಏನು? ಜಗದೋದ್ಧಾರನಾದಂಥ ಕೃಷ್ಣ ಎಲ್ಲ ಚಕ್ರವರ್ತಿಗಳ ಕಿರೀಟ ಅವನ ಕಾಲು ಬಳಿ ಇದ್ದರೂ ಕೂಡ ರಾಜ್ಯವನ್ನು ಒಪ್ಪಿಕೊಳ್ಳದೆ, ಎಲ್ಲೂ ರಾಜನಾಗದೆ, ತನ್ನ ಶಿಷ್ಯನೂ ಭಕ್ತನೂ ಆದಂಥ ಅರ್ಜುನನ ರಥದ ಕುದುರೆಗಳನ್ನು ತೊಳೆದು ಸಾರಥಿ ಆಗ್ತಾನಲ್ಲ, ಕರ್ಮ ಮಾರ್ಗ ಅಲ್ವಾ ಅದು? ಚಾವಟಿ ಹಿಡ್ಕೊಂಡಿದ್ದಾನೆ, ಕಂಟ್ರೋಲ್, ಸಂಯಮ. ಇನ್ನೊಂದು ಕೈಲಿ ಜ್ಞಾನ ಮುದ್ರೆ ಹಿಡ್ಕೊಂಡಿದ್ದಾನೆ. ಈ ಜ್ಞಾನ ಮುದ್ರೆ ಅದ್ಭುತವಾದಂಥ ಕಲ್ಪನೆ ಇದು. ನಮ್ಮ ಕೈ ನೋಡ್ಕೊಳ್ಳಿ ಹೀಗಿದೆ, ಹೆಬ್ಬೆಟ್ಟು ಬೇರೆಯೇ ಇರ್ತದೆ ಯಾವಾಗಲೂ. ಅದನ್ನು ಭಗವಂತ ಅಂತ ಹೇಳ್ತೀನಿ. ಇದು ಭಗವಂತ, ಇದು ಜೀವ, ನಾನು. ಈ ಜೀವ ಭಗವಂತನ ಸೇರ್ಕೋಬೇಕಾದ್ರೆ ಏನು ಮಾಡಬೇಕು? ಈ ಮೊದಲು ಈ 3 ಬೆರಳಿದ್ದಾವಲ್ಲ, ತ್ರಿಗುಣಗಳಿವು, ಸತ್ವ ರಜಸ್ ತಮಸ್. ಯಾವುದು ಜಾಸ್ತಿ ಇದೆಯೋ ಅದರ ಗುಣ ಇದಕ್ಕೆ ಜೀವಕ್ಕೆ ಬಂದುಬಿಡ್ತದೆ. ಇದು ಜೊತೆಗೆ ಇದ್ದಿದ್ದು ನಿಮ್ಗೆ ಗೊತ್ತಿದೆ. ಒಂದು ಗಂಧದ ಚೂರನ್ನು ಬಟ್ಟೆಯಲ್ಲಿ ಕಟ್ಟಿಟ್ಟರೆ 15 ದಿವಸ ಆದಮೇಲೆ ಬಟ್ಟೆಗೂ ವಾಸನೆ ಬಂದಿರುತ್ತೆ, ಗಂಧದ ವಾಸನೆ. ಸೀಮೆಎಣ್ಣೆ ಕೈ ಹಾಕಿದರೆ ಸೀಮೆಎಣ್ಣೆ ವಾಸನೆ ಬರುತ್ತೆ. ಯಾವುದು ಹೆಚ್ಚಿದೆಯೋ, ಈ 3 ಗುಣಗಳು ಯಾವುದು ಹೆಚ್ಚಾಗಿದೆಯೋ ಅದರ ಪ್ರಭಾವ ಈ ಜೀವದ ಮೇಲೆ ಆಗಿರುತ್ತೆ. ಇದು ಭಗವಂತನ ಸೇರಬೇಕಂದ್ರೆ ತ್ರಿಗುಣಗಳನ್ನು ಬಿಡಬೇಕು. ಹಾಗಿದೆ ನೋಡಿ, ಚೆನ್ನಾಗಿ ಕಲ್ಲಿಂಗ್ ಕೊಟ್ಟ ತ್ರಿಗುಣಗಳನ್ನು ಬಿಡಬೇಕು. ಬರೀ ಬಿಟ್ಟರೆ ಸಾಲದು, ಅಹಂಕಾರ ಕಳ್ಕೊಂಡು ಬಾಗಬೇಕು. ತ್ರಿಗುಣಗಳನ್ನು ಬಿಟ್ಟು ಅಹಂಕಾರ ಕಳೆದು ಬಾಗಿದಾಗ ಭಗವಂತನು ಮೇಲೆದ್ದು ಬಂದು ಕೈ ಹಿಡ್ಕೋತಾನೆ. ಹಿಡ್ಕೊಂಡಾಗ ಇದೊಂದು ವೃತ್ತ ಆಯಿತು. ಈ ವೃತ್ತ ಅಂತ ಏನಾಗುತ್ತಲ್ಲ, ವೃತ್ತ ಅಂದರೆ ಇದು ಓನ್ಲಿ ಆಬ್ಜೆಕ್ಟ್. ಇಡೀ ನಮ್ಮ ಎಲ್ಲ ಜಾಮೆಟ್ರಿಯಲ್ಲಿ ಇರೋದು ಒಂದೇ ವಸ್ತು ಇದು. ವೃತ್ತಕ್ಕೆ ಪ್ರಾರಂಭ ಇಲ್ಲ, ಕೊನೆ ಇಲ್ಲ. ಪ್ರಾರಂಭ ಇಲ್ಲ, ಸೇರ್ಕೊಂಡ್ಬಿಡ್ತದೆ ಅದು. ಇದು ಆಗಬೇಕಾದ್ರೆ ಜ್ಞಾನ ಮುದ್ರೆ. ಒಂದು ಕಡೆ ಕರ್ಮ, ಒಂದು ಕಡೆ ಜ್ಞಾನ, ಎರಡನ್ನೂ ಸಮಸಮವಾಗಿ ತೊಗೊಂಡು ಹೋದಾಗ ನಮ್ಮ ಲೌಕಿಕ ಜೀವನವೂ ಚೆನ್ನಾಗಾಗತ್ತೆ, ನಮ್ಮ ಧಾರ್ಮಿಕ ಜೀವನವೂ ಚೆನ್ನಾಗಾಗತ್ತೆ. ಎರಡೂ ಬೇರೆ ಅಲ್ಲ ಅವು. ದಯವಿಟ್ಟು ಗಮನಿಸಿ ನೋಡಿ. ಸುಂದರವಾದ ಲೌಕಿಕ ಜೀವನ ಧಾರ್ಮಿಕವಾಗಿರ್ತದೆ, ಧಾರ್ಮಿಕವಾಗಿ ಚೆನ್ನಾಗಿದ್ದ ಜೀವನ ಲೌಕಿಕವಾಗೂ ಸುಂದರವಾಗಿರ್ತದೆ. ಆದ್ದರಿಂದ ಎರಡೂ ಬೇರೆ ಬೇರೆ ಅಲ್ಲ. ಹೀಗೆ ನಾನು ಜ್ಞಾನವನ್ನು ಪಾಲಿಸ್ತಾ ಇದ್ದರೆ ಎಷ್ಟಿರುತ್ತೆ. ಮುಂದೆ ಅಭಯ ಮಾಡ್ತಾನೆ ಕೃಷ್ಣ ಅಂತ ಹೇಳ್ತಾನೆ. ಅಭಯ ಅಂದರೆ ಏನದು? ಹೀಗೆ ಈ ಹೆಬ್ಬೆಟ್ಟು ಸೇರ್ಕೊಂಡ್ಬಿಡ್ತೀಲಿ. ಮಜಾ ಹೇಗಿದೆ ನೋಡಿ. ಈ ಜೀವ ಇವ್ರ ಜೊತೆಗಿದೆಯಲ್ಲ, ತ್ರಿಗುಣಗಳ ಜೊತೆಗಿದೆ. ಭಗವಂತ ಬಂದು ಸೇರ್ಕೊಂಡ ತಕ್ಷಣ ಆ ತ್ರಿಗುಣಗಳು ಬದಲಾಗಿ ಭಕ್ತಿಯ ಜ್ಞಾನ ಮತ್ತು ಮೋಕ್ಷಗಳಾಗ್ತವೆ. ಒಂದೇ ಕ್ಷಣಕ್ಕೆ ಅಭಯ ಕೊಡುವಂಥದ್ದು. ಈ ಸಿಂಬಾಲ್ಗಳನ್ನು ನಮ್ಮ ಇಡೀ ಇದರೊಳಗೆ ನಮ್ಮ ಅಧ್ಯಾತ್ಮ ಸಾಹಿತ್ಯ ಎಲ್ಲ ಸಾಂಕೇತಿಕವಾಗಿದೆ. ಅದನ್ನು ನಾವು ಕಥೆಗಳ ಮೂಲಕ ಹೇಳ್ತೀವಿ. ಪ್ರತಿಯೊಂದಕ್ಕೊಂದು ಸಂಕೇತ ಇದೆ. ಆ ಸಂಕೇತಗಳನ್ನು ಮಕ್ಕಳಿಗೆ ಹೇಳಿಕೊಡಿ. ಇಲ್ದಿರೋರು ಅಯ್ಯೋ ಎಲ್ಲಿ ನಂಬಕ್ಕಾಗತ್ತೆ ಅಂತಾರೆ. ಎಷ್ಟೋ ಜನ ನನಗೆ, ನಮ್ಮ ಡಿ ವಿ ಜಿ ಅವ್ರ ಜೊತೆಗೆ ನಾನು 3 ವರ್ಷ ಇದ್ದವನು. ಅವರೊಂದು ಪುಸ್ತಕ ಬರೆದರು, ಕೃಷ್ಣ ಪರೀಕ್ಷಣಂ, ಶ್ರೀಕೃಷ್ಣ ಪರೀಕ್ಷಣಂ ಅಂತ ಬರೆದರು. ಕೃಷ್ಣನ ಬಗ್ಗೆ ಎಷ್ಟೊಂದು ಅಪವಾದಗಳ ಪ್ರಶ್ನೆಗಳನ್ನು ಕೇಳ್ತೀವಿ ನಾವು. ಅಯ್ಯೋ ಗೋಪಿಜಾರ, ನವನೀತ ಚೋರ, ಗೋಪಿಜಾರ ಅಂತ ಹೇಳ್ತೀವಿ. ಅದು ಎಷ್ಟು ಸುಲಭವಾಗಿ ಹುಡುಗರು ಹೇಳ್ಕೊಂತ, ಅಯ್ಯೋ ಗೊತ್ತಿಲ್ಲ ಗೋಪಿಗಳು ಓಡಾಡ್ತಾ ಇದ್ದ ಅವನು ಅಂತ. ಅವನ ವಯಸ್ಸೇನು? ಜಾರ ಅನ್ನುವಂಥ ಪದ ವ್ಯಭಿಚಾರ ಮಾಡಿದವನು ಅಂತ ಅರ್ಥ, ಕೀಳರ್ಥ ಅದು. ಅದಲ್ಲ ಅದು. ಜರೆ ಅಂದರೆ ವೃದ್ಧಾಪ್ಯ. ಜರ ಅಂದರೆ ವೃದ್ಧಾಪ್ಯ. ಯಾರು ವೃದ್ಧಾಪ್ಯವನ್ನು ಕೊಡ್ತಾನೋ ಅವನು ಜಾರ. ಯಾವ ವೃದ್ಧಾಪ್ಯ? 2 ಥರದ ವೃದ್ಧಾಪ್ಯಗಳನ್ನು ನಾವು ಕಂಡಿದ್ದೇವೆ. ಜ್ಞಾನವೃದ್ಧರು ಮತ್ತು ವಯೋವೃದ್ಧರು ಅಂತ ಕೇಳಿದ್ದೀವಿ. ವಯೋವೃದ್ಧರು ಎಲ್ಲರೂ ಆಗಿಬಿಡ್ತೀವಿ ನಾವೆಲ್ಲ. ಬೇಡ ಅಂದರೆ ವಯಸ್ಸಾಗ್ಬಿಡುತ್ತೆ ಅಲ್ವಾ? ವಯೋವೃದ್ಧರು ಆಗ್ತಾರೆ. ಕೆಲವರು ಮಾತ್ರ ಜ್ಞಾನವೃದ್ಧರಾಗ್ತಾರೆ. ಸಣ್ಣ ವಯಸ್ಸಿಗೆ ಜ್ಞಾನಿಗಳಾಗಿಬಿಡ್ತಾರೆ. ಇವರು ಕೃಷ್ಣ ಏನು ಮಾಡಿದ ಅಂದರೆ, ಆ ಮುಗ್ಧರಾದಂಥ ಗೋಪಿಯರಿಗೆ ಜ್ಞಾನವನ್ನು ಕೊಟ್ಟು ಅವ್ರನ್ನ ಬೇಗ ಜ್ಞಾನವೃದ್ಧರನ್ನಾಗಿ ಮಾಡಿದ. ಅವರಿಗೆ ಜರೆಯನ್ನು ಸಂಪಾದನೆ ಕೊಟ್ಟ ಅಂತ ಅನ್ನೋದಕ್ಕೆ ಅವರು ಗೋಪಿಜಾರ. ಗೋಪಿಯರಿಗೆ ಜಾರತ್ವವನ್ನು ಕೊಟ್ಟವನು, ಜರೆಯನ್ನು ಕೊಟ್ಟವನು, ವೃದ್ಧಾಪ್ಯವನ್ನು ಕೊಟ್ಟವನು ಅಂತ ಹೇಳ್ತಾರೆ. ಎಷ್ಟು ಸಿಂಬಾಲಿಕ್ ಆಗಿದೆ. ಒಂದೊಂದು ಹೇಳ್ತಾ ಹೋದರೆ ಟೈಮೇ ಸಾಲಲ್ಲ, ಅದಕ್ಕೆ ಅದು ಹೇಳ್ತಾ ಹೋಗಲ್ಲ. ಒಂದು ಮಾತನ್ನು ನಮ್ಮ ಮಕ್ಕಳಿಗೆ ಹೇಳಬೇಕಾದ್ರೆ ದಯವಿಟ್ಟು ಗೊತ್ತಿಲ್ಲದೆ ಹೋದರೆ ತಪ್ಪು ಹೇಳೋದು ಬೇಡ. ಆದಷ್ಟು ವಿಚಾರಗಳನ್ನು ಸುಲಭವಾಗಿ ಕಳಿಸ್ಕೊಡೋಣ ಮಕ್ಕಳಿಗೆ. ಇನ್ನೊಂದು, ಈಗ ನಾನು ಲೌಕಿಕ ಜೀವನದಲ್ಲಿ ಮಕ್ಕಳು ಬೆಳೀತಾ ಇರಬೇಕಾದ್ರೆ, ತರುಣರು ಬೆಳೀತಿರ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲಿ ತಪ್ತೀವಿ ನಾವು ಅನ್ನೋದನ್ನು ಭಗವದ್ಗೀತೆ 2ನೇ ಅಧ್ಯಾಯ ತುಂಬ ಚೆನ್ನಾಗಿ ಹೇಳ್ತಿದೆ. ಧ್ಯಾಯತೋ ವಿಷಯಾನ್ ಪುಂಸ
ಸಂಗಸ್ತೆ ಶೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕಾಮಾತ್ ಕ್ರೋಧೋಪಿ ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಎಷ್ಟು ಚಂದ ಸೀಕ್ವೆನ್ಸ್ ಇದೆ ಅದು, ಲಾಜಿಕಲ್ ಸೀಕ್ವೆನ್ಸ್. ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಹೋಗ್ತದೆ, ಯಾವುದನ್ನು ಚಿಂತೆ ಮಾಡ್ತಾನೇ ಇರ್ತೀನೋ ನಾನು ಅದನ್ನು ಪಡ್ಕೊಳ್ಬೇಕು ಅಂತ ಆಸೆ ಆಗುತ್ತೆ. ಅದ್ರ ಜೊತೆಗೆ ಇದ್ದು ಮೋಹ ಬಂದ್ಬಿಡುತ್ತೆ, ಅದ್ರ ಜೊತೆಗೆ ನನಗೆ ಕೊನೆಗೆ ಅದು ಈ ಪ್ರಪಾತಕ್ಕೆ ತಂದುಬಿಡುತ್ತೆ ನನ್ನ ಅಂತ. ಅದಕ್ಕೆ ನಮ್ಮಲ್ಲಿ ಎಲ್ಲ ಧರ್ಮಗಳಲ್ಲಿ ಮಕ್ಕಳಿಗೆ ಹೇಳಬೇಕಾದಿದ್ದು, ನೋಡಪ್ಪ ನೀನು ಏನು ಕಂಟ್ರೋಲ್ ಮಾಡದೆ ಹೋದರೂ ಮನಸ್ಸನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮನಸ್ಸೇ ಮುಖ್ಯ. ಅದಕ್ಕೆ ನಮ್ಮ ಗುರುಗಳು ಭಾಳ ಚಂದ ಹೇಳೋರು, ಈ ಮನಸ್ಸಂದರೆ ಹೇಗೆ ಅಂದರೆ ಕೀಲಿ ಇದ್ದ ಹಾಗೆ ಅಂತ. ಸುಂದರವಾದ ಕಲ್ಪನೆ ಇದೆ ನೋಡಿ. ನಾವು ಕೀಲಿ ಕೈ ಇದೆ, 2 ಕೀಲಿ ಕೈ ಇರೋಲ್ಲ. ಒಂದು ಕೀಲಿಗೆ ಹಾಕೋದಕ್ಕೊಂದು ತೆಗೆಯೋದಕ್ಕೊಂದು ಇರಲ್ಲ. ಎಡಗಡೆ ತಿರುಗಿಸಿದ್ರೆ ಬೀಗ ಹಾಕತ್ತೆ, ಅದನ್ನೇ ಬಲಗಡೆ ತಿರುಗಿಸಿದ್ರೆ ತಿರುಗಿಬಿಡುತ್ತೆ. ಅಂದರೆ ಎಡಗಡೆ ತಿರುಗಿಸಿದರೆ ಬಂಧ ಆಗ್ತದೆ, ಬಲಗಡೆ ತಿರುಗಿಸಿದರೆ ಮುಕ್ತಿ ಆಗ್ತದೆ. ಅದಕ್ಕೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಆ ಮನಸ್ಸನ್ನು ಸರಿಯಾಗಿ ಇಟ್ಕೋಬೇಕಾಗತ್ತೆ ಅಂತ ನಾವು ಮಕ್ಕಳಿಗೆ ಹೇಳಬೇಕಾದದ್ದು. ಲೌಕಿಕ ಜೀವನದಲ್ಲಾಗಲಿ ಧಾರ್ಮಿಕ ಜೀವನದಲ್ಲಾಗಲಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಧಾರ್ಮಿಕ ಅನ್ನೋ ಪದವನ್ನು ಸಾಕಷ್ಟು ಅಪಭ್ರಂಶ ಮಾಡಿಬಿಟ್ಟಿದ್ದೀವಿ. ಜೋರಾಗಿ 4 ತಾಸು ಪೂಜೆ ಮಾಡೋರು ಮಾತ್ರ ಧಾರ್ಮಿಕರು ಅನ್ನೋ ಹಾಗೆ ಅಂದ್ಕೊಂಡಿದ್ದೀವಿ. ಕೆಲವರು ಪೂಜೆ ಮಾಡೋ ಸ್ಟೈಲ್ ನೋಡಬೇಕು. ಹೇಳ್ತಾರವರು, 4 ತಾಸು ಮಾಡಿದ್ದೀನಿ ಬೆಳಗ್ಗೆಯಿಂದ ಪೂಜೆ. ಇವತ್ತು ಗಡಿಯಾರ ನೋಡಿದ್ದು 4 ತಾಸು ಮಾಡಿದ್ದು. ಮಂಗಳಾರತಿ ಮಾಡುವಾಗ ಯಾರು ಬಂದರು ನೋಡು ಬಾಗ್ಲತ್ರ, ಮಂಗಳಾರತಿ ಯಾರಿಗೆ ಅಂತ ಗೊತ್ತಾಗೋದಿಲ್ಲ. ಇದು ಪೂಜೆ ಅಲ್ಲ. ಪೂಜೆ ಈಸ್ ಯುವರ್ ಕಂಟಿನ್ಯೂಯಸ್ ಪರ್ಸ್ನಲ್ ಡೈಲಾಗ್ ವಿತ್ ದಿ ಗಾಡ್. ದೇವ್ರ ಜೊತೆಗೆ ಅನುಸಂಧಾನ ನೀನು ಮಾಡ್ತಿರೋದು. ಆ ತನ್ಮಯತೆ ಅರ್ಧ ಗಂಟೆ ಇದ್ದರೂ ಸಾಕು ಬಂದುಬಿಡ್ತದೆ. ಆದರೆ ನಾವು ಮಕ್ಕಳಿಗೆ ಹೇಳಬೇಕಾದಿಷ್ಟೇ, ಮನಸ್ಸನ್ನು ಒಂದು ಕಡೆ ಕೂಡಿಸ್ಬೇಕಾದ್ರೆ, ಒಳ್ಳೆ ಕಡೆ ಹೋಗಬೇಕಾದ್ರೆ ಸಾಂಗತ್ಯ ಚೆನ್ನಾಗಿರಬೇಕು. ಅವ್ರು ಯಾರ ಜೊತೆಗಿರ್ತಾರೆ ಹಂಗೆ ಆಗ್ಬಿಡ್ತಾರೆ. ದಯವಿಟ್ಟು ನೋಡಿ, ಇಂಗ್ಲೀಷಲ್ಲಿ ಮಾತಿದೆ, ಯು ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ಟೆಲ್ ಯು ವಾಟ್ ಯು ಆರ್ ಅಂತ. ನಿನ್ನ ಗೆಳೆಯರು ಯಾರು ಅಂತ ಹೇಳಿದ್ರೆ ನೀನು ಯಾರು ಅಂತ ಹೇಳಿಬಿಡ್ತೀನಿ ನಾನು ಅಂತ. ಅದಕ್ಕೆ ಆ ಗೆಳೆಯರನ್ನು ಸರಿಯಾಗಿ ಆಳಿಸ್ಕೊಳ್ಳೋಕ್ಕೆ ಈ ವಯಸ್ಸು ಮಕ್ಕಳಿಗೆ ಹೇಳಬೇಕು. ನಾವು ಸಣ್ಣಂದಿರ್ತ ಒಂದು ಮಾತನ್ನು ಹೇಳಿಬಿಡ್ತೇನೆ, ತಮಾಷೆ ಘಟನೆ ಅದು ನನಗೆ ಆದಂಥದ್ದು. ನಾನು 2 ತಿಂಗಳಿಗೊಂದು ಸಲ ಕಲ್ಕತ್ತಾಗೆ ಹೋಗಬೇಕಾಗತ್ತೆ. ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತಿದೆ, ಅಲ್ಲಿ ಪಾಠ ಮಾಡಬೇಕು. ಕಲ್ಕತ್ತಾದಲ್ಲಿ ರಸ್ತೆ ಬಹಳ ಇಕ್ಕಟ್ಟು. ನಮ್ಮ ಬೆಂಗಳೂರೇ ಬೈಕೋತಾರೆ ಜನ, ಟ್ರಾಫಿಕ್ ಅಂತ. ಅಲ್ಲಿ ಹೋಗಿ ಬಂದರೆ ಆರಾಮ ಅನಿಸುತ್ತೆ. ನಾನು ಅಲ್ಲಿ ದಕ್ಷಿಣೇಶ್ವರಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಕಾರ್ ಕೊಟ್ಟರು ನನಗೆ ವಾಪಸ್ ಹೋಗಿ ಅಂತ. ಗೋಲ್ ಪಾರ್ಕಿಗೆ ಬರಬೇಕಾಗಿತ್ತು ನಾನು. ಆ ಹೌರಾ ಬ್ರಿಡ್ಜ್ ಹತ್ತಿರ ಬಂದಾಗ, ನಿಮ್ಮ ಕಲ್ಕತ್ತಾ ನೋಡಿದವ್ರಿದ್ರೆ ತಕ್ಷಣ ನೆನಪಾಗತ್ತೆ, ಇಲ್ಲಿದ್ದು ನಾನು ಕಲ್ಪನೆ ಮಾಡ್ಕೋಬೋದು ನೀವು. ಅತ್ಯಂತ ಇಕ್ಕಟ್ಟಿನ ರಸ್ತೆ ಅದು. ಕಲ್ಕತ್ತಾದಲ್ಲಿ ಇರುವಂಥ ವೆರೈಟಿ ವಾಹನಗಳು ಎಲ್ಲೂ ಸಿಗಲ್ಲ ನಿಮಗೆ. ಮನುಷ್ಯರು ಎಳ್ಕೊಂಡು ಹೋಗೋ ಗಾಡಿ ಇದೆ, ಕುದುರೆ ಗಾಡಿ ಇದೆ, ಆಟೋ ರಿಕ್ಷಾ, ಟಾಂಗಾ, ಲಾರಿ, ಬಸ್ಸು, ಟ್ರೈನ್ ಕೂಡ ಮಧ್ಯದಲ್ಲೇ ಹೋಗುತ್ತೆ, ಟ್ರ್ಯಾಮ್ ಅಂತ ಕರೀತಾರೆ. ಗಾಡಿ ಓಡಿಸ್ಬೇಕಾದ್ರೆ ತುಂಬ ತಾಳ್ಮೆ ಬೇಕು, ತುಂಬ ಪರೀಕ್ಷೆ ಆಗುತ್ತೆ ತಾಳ್ಮೆ. ಬೇಕಾದಂಗೆ ಬರ್ತಾರೆ. ಟ್ರಾಫಿಕ್ ರೂಲ್ಸ್ ಪುಸ್ತಕದಲ್ಲಿ ಮಾತ್ರ ಇದೆ, ಎಲ್ಲೂ ಇರೋಲ್ಲ. ನಾನು ಹಿಂಗೆ ಬರ್ತಿರ್ಬೇಕಾದ್ರೆ ನಾನು ಹಿಂದೆ ಒಬ್ಬ ಕಾರ್ ಬರ್ತಾಯಿತ್ತು. ಅವನು ಲೈಟ್ ಹಾಕೋನು ಹಾರ್ನ್ ಬಾರಿಸೋನು. ನಮ್ಮ ಡ್ರೈವರ್ ಹೇಳಿದೆ, ಬಿಟ್ಬಿಡಪ್ಪ ಹೋಗಲಿ, ಅವನು ಅವಸರದಲ್ಲಿದ್ದಾನೆ ಅಂತ. ಎಲ್ಲಿ ಬಿಡಲಿ ಸರ್ ಅಂದ. ಇರೋದು ಎಷ್ಟಿದೆ ರಸ್ತೆ, ಇನ್ನೊಂದು 100 ಮೀಟ್ರ್ ಬಂದು ಹೋದ ನಾನು ರಗಡ್ಸ್ತೆ ಆಗಲಾಗತ್ತೆ, ಅವ್ನು ಕೊಡ್ತೀನಿ ಹೋಗಲಿ ಅವನು ಅಂದ. ಏನು ಮಾಡ್ತೀವಿ ಮಾಡೋ, ನೀವು ಉಂಟು ಅವನು ಉಂಟು ಅಂದೆ. ಆ ಹಿಂದಿನವನಿಗೆ ಒಂದು ಚೂರು ಪುರ್ಸತ್ತಿಲ್ಲ. ಲೈಟ್ ಹಾಕ್ತಾನೆ, ಹಾರ್ನ್ ಬಾರಿಸಿ ಝುಯ್ ಅಂತ ಎಡಗಡೆ ಬಂದ. ಓವರ್ಟೇಕ್ ಮಾಡ್ಬೇಕಾದ್ರೆ ಬಲಗಡೆ ಮಾಡಬೇಕು ಅಂತಿದೆ ರೂಲ್ ಪ್ರಕಾರ. ಅಲ್ಲಿ ಬಲಗಡೆ ಮಾಡಬೇಕು ಅಂತಿಲ್ಲ, ಎಡಗಡೆ ಮಾಡ್ಬೋದು. ಚಾನ್ಸ್ ಕೊಟ್ಟರೆ ಮೇಲಿಂದ ಕೂಡ ಹೋಗ್ತಾರೆ. ಅವನು ಝುಯ್ ಅಂತ ಎಡಗಡೆ ನುಗ್ಗಿ ಬಂದ. ಪಾಪ ಅಲ್ಲೊಬ್ಬರು ಹೆಣ್ಮಗಳು ಈ ಟ್ರಾಲಿಯಲ್ಲಿ ತರಕಾರಿ ತೊಗೊಂಡು ಬರ್ತಾ ಇದ್ದಾಳೆ. ಇವನು ಹೋಗಿ ಟ್ರಾಲಿಗೆ ಡಮಾರ್ ಅಂತ ಹೊಡೆದ. ಟ್ರಾಲಿ ಹಾರಿ ಬಿತ್ತು, ತರಕಾರಿ ಆಕಾಶಕ್ಕೆ ಹೋಯಿತು. ಆ ಹೆಣ್ಮಗಳು ಹಾರಿ ಬಿದ್ಲು. ಇವನು ಕಾರ್ ಹೋಗಿ ಲೈಟ್ ಕಂಬಕ್ಕೆ ಹೊಡೆದು ಮುಂದಿನ ಬಾನೆಟ್ ಮೊಸಳೆ ಹೆಂಗೆ ಬಾಯಿ ತಗೊಂಡು ನಿಂತ್ಕೊಳ್ತು. ಅವನು ಕೆಳಗಿಳಿದು ನನ್ನ ಡ್ರೈವರ್ ಕಡೆ ನೋಡಿ ಕೈ ಮಾಡಿ ಬೈತಾ ಇದ್ದ. ನನಗೆ ಬೆಂಗಾಲಿ ಭಾಷೆ ಬರದೇ ಇರೋದ್ರಿಂದ ನನಗೂ ಬೈತಿದ್ದೇನೋ ಗೊತ್ತಿಲ್ಲ. ಅವನು ಕೈ ಮಾಡಿ ನಮ್ಮ ಡ್ರೈವರ್ಗೆ ಬೈತಾ ಇದ್ದ. ತಪ್ಪು ಅವನು, ಇವನು ಬೈತಾ ಇದ್ದಾನಲ್ಲ ಇವನು. ನಾನು ಡ್ರೈವರನ್ನೇ ಗಮನಿಸ್ತಾ ಇದ್ದೆ, ನಮ್ಮ ಡ್ರೈವರ್ನ. ಭಾಳ ಶಾಂತವಾಗಿದ್ದ ಮನುಷ್ಯ. ಈಗ ಬರ್ತದೆ ಕೋಪ ಅಂದ್ಕೊಂಡೆ ನಾನು. ಕೋಪ ಮಾಡ್ಕೊಳ್ಳೇ ಇಲ್ಲ ಅವನು. ಆ ಕಡೆ ಕಾಜು ಇಳಿಸಿದ, ಕೈ ಮುಗಿದ, ಬಂದೋ ಸಂತೋಷವಾಗಿರು, ಕೋಪ ಬೇಡ, ದೇವ್ರು ಒಳ್ಳೇದು ಮಾಡಲಿ ಅಂದ ಹೊಂಟ. ನಾನು ಅಪರೂಪ ಅಂದೆ, ಮಾರಾಯ ನೀನು ರಾಮಕೃಷ್ಣ ಆಶ್ರಮದಲ್ಲಿ ಇದ್ದಿದ್ದು ಹಿಂಗಾಗಿದೆಯೋ, ಹಿಂಗಿದ್ದಿ ಅಂತಲ್ಲಿ ತೊಗೊಂಡಿದ್ದಾರೋ ನಿನ್ನ,
ಕೋಪ ಬರಲಿಲ್ಲಲ್ಲ ನಿನಗೆ ಅಂದೆ. ಅವನೇನು ಹೇಳಿದ, ಸರ್ ಕಾರ್ಪೊರೇಷನ್ ಲಾರಿ ಹತ್ರ ಹೋಗಬಾರ್ದು ಸರ್ ಅಂದ. ನಾನು ಕಾರ್ಪೊರೇಷನ್ ಲಾರಿ ಎಲ್ಲಿದೆ ಇಲ್ಲಿ ಅಂತ ಕೇಳಿದೆ. ಅವನೇ ಸರ್ ಕಾರ್ಪೊರೇಷನ್ ಲಾರಿ ಅಂದ. ನೀವು ನೋಡಿದ್ದೀರಿ ಕಾರ್ಪೊರೇಷನ್ ಲಾರಿಗಳು ಸಮಾಜ ಇದು ಭಾಳ ನಂಬ್ಕೊಂಡಿದೆ, ಅವರೆಲ್ಲರಿಗೂ ಸಮಾನತೆ ಇರಬೇಕು ಅಂತ, ಕಸ ಒಂದೇ ಕಡೆ ಯಾಕೆ ಇರಬೇಕು ಅಂತ. ನೀವು ನೋಡಿದ್ದೀರಿ ಲಾರಿಯಲ್ಲಿ ತುಂಬ್ಕೊಂಡ್ಬಿಟ್ಟು ಹೋಗ್ತಾ ಎಲ್ಲ ಕಡೆ ಚೆಲ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಕಸದ ಲಾರಿ ಹಿಂದೆ ಹೋದರೆ ಕೆಟ್ಟ ವಾಸನೆ ಬರುತ್ತೆ, ಇನ್ನೂ ಹತ್ತಿರ ಹೋದರೆ ಮೈ ಮೇಲೆ ಬೀಳುತ್ತೆ. ಏನು ಮಾಡಬೇಕು? ಅದ್ರ ಜೊತೆ ಕಾಂಪಿಟೀಷನ್ ಬೇಡ, ಅದು ಹೋಗಲಿ, ಬಿಟ್ಬಿಡ್ಬೇಕು, ಅದನ್ನು ಬಿಟ್ಬಿಡ್ಬೇಕು, ಹತ್ತಿರ ಹೋಗ್ಬಾರ್ದು. ಅವನು ಅದೇ ಹೇಳ್ದ, ಸರ್ ಅವ್ರು ಕಾರ್ಪೊರೇಷನ್ ಲಾರಿ ಸರ್ ಅಂದ. ಎಲ್ಲಿ ಅಂತ ಕೇಳಿದೆ. ಅವನು ಸರ್ ತುಂಬ ಕೋಪದಲ್ಲಿದ್ದಾನಲ್ಲ, ಯಾರ ಮನಸ್ಸಲ್ಲಿ ಕೋಪ, ತಾಪ, ಸಿಟ್ಟು, ಅಸೂಯೆ ತುಂಬಿಕೊಂಡಿದೆಯೋ ಆ ಮನುಷ್ಯ ಕಾರ್ಪೊರೇಷನ್ ಲಾರಿ ಇದ್ದಂಗೆ, ಅವನ ಹತ್ರ ಹೋಗಬಾರ್ದು ಅಂದ. ನಾನು ಅವನ ಕೈ ಮುಗಿದು ಹೇಳಿದೆ, ಬಾರಯ್ಯ ನೀ ಒಂದು ಕಲಿಸಿದೆ, ನಾ ಎರಡು ಕಲ್ಕೊಂಡೆ. ನೀ ಕಲಿಸಿದ್ದು ಒಂದು, ನಾ ಎರಡು ಕಲ್ಕೊಂಡೆ. ಒಂದು ನೀ ಹೇಳಿದೆ ಕಾರ್ಪೊರೇಷನ್ ಲಾರಿ ಹತ್ತಿರ ಹೋಗಬಾರ್ದು ಅಂತ ಹೇಳಿದೆ. ಇದೊಂದು ನಾನು ತಿಳ್ಕೊಂಡದ್ದು, ನಾನು ಕಾರ್ಪೊರೇಷನ್ ಲಾರಿ ಆಗಬಾರ್ದು. ನಾನು ಕಾರ್ಪೊರೇಷನ್ ಲಾರಿ ಆದರೆ ಯಾರೂ ನನ್ನ ಹತ್ತಿರ ಬರೋಲ್ಲ ಅಲ್ವಾ. ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು, ಡೋಂಟ್ ಬಿ ವಿತ್ ಕಾರ್ಪೊರೇಷನ್ ಲಾರೀಸ್. ಯಾವ ಹುಡುಗರು ನಿನ್ನ ಜೊತೆಗಿರ್ತಾರೆ, ಯಾರ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಸಿಡುಕು, ಸ್ವಾರ್ಥ, ಮತ್ತೊಬ್ಬರ ಬಗ್ಗೆ ಚಾಡ ಹೇಳುವಂಥದ್ದು, ಅಂಥವ್ರನ್ನೆಲ್ಲ ತಪ್ಪಿಸ್ಕೋಪ. ಮೊದಲು ಮನುಷ್ಯನ ಮನಸ್ಸು ಸರಿ ಮಾಡಬೇಕಾದ್ರೆ ಸ್ವಲ್ಪ ಅವ್ರನ್ನ ದೂರ ಇಡೋಣ ಅಂತ ಹೇಳಿದಾಗೆ. ಜಾಸ್ತಿ ಹೇಳೋಕ್ಕೆ ಅವಕಾಶ ಇಲ್ಲ. ನನಗೂ ಒಂದು ಆಸೆ ಇದೆ, ನಮಗೂ ಸ್ವಾಮಿ ವಿವೇಕಾನಂದರ ಹಾಗೆ ಹೇಳೋಕ್ಕೆ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತು ಅನಿಸುತ್ತೆ. ಅವರೊಂದು ಘಟನೆ ಹೇಳ್ತಾರೆ, ಲೌಕಿಕ ಜೀವನಕ್ಕೆ ಅಧ್ಯಾತ್ಮವನ್ನು ಹೇಗೆ ಜೋಡಿಸಬೇಕು ಅನ್ನೋದನ್ನು ಹೇಳ್ತಾರೆ. ಅದ್ಭುತ ಘಟನೆ ಇದು. ಕಲ್ಕತ್ತಾದಲ್ಲಿದ್ದರು ವಿವೇಕಾನಂದರು. ಆಗ ಒಬ್ಬ ತಾಯಿ ಮಗನ ಕರ್ಕೊಂಬರ್ತಾಳೆ. ಹುಡುಗ 10 ವರ್ಷ ಹುಡುಗ, ಹೋಗೋ ಸ್ವಾಮಿಗಳಿಗೆ ನಮಸ್ಕಾರ ಮಾಡುವ. ಈತ ಬಂದು ನಮಸ್ಕಾರ ಮಾಡ್ದ, ಮಾಡಿ ನಿಂತ್ಕೊಂಡ. ಏನು ಬೇಕೋ ಅಂತ ಕೇಳಿದ್ರು ವಿವೇಕಾನಂದರು. ಸ್ವಾಮಿ ನನಗೆ ಅಧ್ಯಾತ್ಮ ಹೇಳ್ಕೊಡಿ ಅಂದ. ಆಶ್ಚರ್ಯ ಅನ್ನಿಸ್ತು ಇವರಿಗೆ. ಅವ್ರಿಗೆ ಗೊತ್ತಾಯ್ತಿದ್ದು ಟ್ಯೂಷನ್ ಮಾತಿದು. ಅಮ್ಮ ಹೇಳ್ಕೊಟ್ಟಿದ್ದ ಅದು ಅಧ್ಯಾತ್ಮ ಕೇಳು ಅಂತ. ಹುಡುಗ ಕೇಳೋ ಪ್ರಶ್ನೆ ಅಲ್ಲ ಅದು. 10 ವರ್ಷ ಹುಡುಗ ಬಂದು ಅಧ್ಯಾತ್ಮ ಹೇಳ್ಕೊಡಿ. ಅವ್ರು ಕೇಳಿದೆ, ನಿನಗೆ ಯಾವುದು ಇಷ್ಟ, ಎದರಲ್ಲಿ ತುಂಬ ಆಸಕ್ತಿ ಇದೆ ನಿನಗೆ ಅಂತ. ಆ ಹುಡುಗ ಪ್ರಾಮಾಣಿಕ, ನಾನು ಫುಟ್ಬಾಲ್ ಕಂಡ್ರೆ ಭಾಳ ಆಸಕ್ತಿ ಸರ್. ಹೌದು, 1 ವರ್ಷ ಫುಟ್ಬಾಲ್ ಆಡಿ ಬಾ, ನಾನು ಇಲ್ಲೇ ಇರ್ತೀನಿ, ಆವಾಗ ನಿನಗೆ ಅಧ್ಯಾತ್ಮ ಹೇಳ್ತೀನಿ. ಅವನು ಭಾಳ ಖುಷಿ ಆಯಿತು ಅವನಿಗೆ. ಅವ್ನು ಬೇಕಾದದ್ದೇ ಫುಟ್ಬಾಲು. ಸ್ವಾಮಿಗಳು ಹೇಳಿದರು ಫುಟ್ಬಾಲ್ ಆಡದ. ಮರು ವರ್ಷ ಬಂದ. ಸ್ವಾಮಿಗಳು ಕರೆದು ಕೇಳಿದರು, ಫುಟ್ಬಾಲ್ ಆಟ ಗೊತ್ತಾಯ್ತಾ ನಿನಗೆ? ಚೆನ್ನಾಗಿ ಗೊತ್ತು, ಆಡ್ತೀನಿ ಅಂದ. ಅದೇ ಅಧ್ಯಾತ್ಮ ಕಣೋ ಅಂದರು. ದಯವಿಟ್ಟು ಗಮನಿಸಿ ಅಂತ ಮಾಸ್ಟರ್ ಸ್ಟ್ರೋಕ್ ಅದು. ಇದಕ್ಕಿಂತ ಸುಲಭ ಹೇಳೋದು ಕಷ್ಟ. ಅವ್ರು ಹೇಳಿದ್ರು, ನೋಡಿ ಮಗು, ನೀ ಫುಟ್ಬಾಲ್ ಆಡೋಕ್ಕೆ ಹೋಗ್ತೀಯಲ್ಲ, ಒಂದು ಗ್ರೌಂಡ್ ಇದೆ, ಹೀಗೆ ಒಂದು ಬೌಂಡ್ರಿ ಹಾಕಿದ್ದಾರೆ ತಾನೆ ಫುಟ್ಬಾಲ್ ಗ್ರೌಂಡಿಗೆ. ಹೌದು, ಬೌಂಡ್ರಿ ಇದೆ. ಈ ಕಡೆ ಒಂದು ಗೋಲ್ ಪೋಸ್ಟ್ ಇದೆ, ಈ ಕಡೆ ಒಂದು ಗೋಲ್ ಪೋಸ್ಟ್ ಇದೆ. 2 ಟೀಮ್ನವ್ರು ಹೋಗ್ತಾರೆ. ಈ 11 ಜನ, ಈ 11 ಜನ ಹೋಗ್ತಾರೆ. ಎಷ್ಟು ಚೆಂಡು ತೊಗೊಂಡು ಹೋಗ್ತಾರೆ? ಒಂದೇ ಚೆಂಡು. ಇವ್ರು ಈ ಕಡೆ ಒದೀತಾರೆ, ಇವ್ರು ಈ ಕಡೆ ಒದೀತಾರೆ. ಆ ಚೆಂಡು ಆ ಬೌಂಡ್ರಿ ಒಳಗೆ ಇರೋ ತನಕ ಒದಿಸ್ಕೊಳ್ಳೋದು ತಪ್ಪಲ್ಲ. ಪ್ರತಿ ಕ್ಷಣ ಒದಿಸ್ಕೊಳ್ಳೋದು. ಯಾರೋ ಒಬ್ರು ಒದೀತಿರ್ತಾರೆ, ಅದು ಕರ್ಮ, ಅದು ಒದಿಸ್ಕೋಬೇಕು. ಆದರೆ ಅಕಸ್ಮಾತ್ತಾಗಿ ಯಾವನಾದರೂ ಜೋರಾಗಿ ಒದ್ರೆ ಬೌಂಡ್ರಿ ದಾಟಿ ಹೊರಗೆ ಹೋಗ್ಬಿಡುತ್ತೆ. ಆಗ ಮಾತ್ರ ಚೆಂಡನ್ನು ಒದಿಯಲ್ಲ. ಥ್ರೋ ಇನ್ ಅಂತ ಕರೀತಾರೆ. ಥ್ರೋ ಇನ್ ಅಂದರೆ ಅವನ ಚೆಂಡನ್ನು ತಲೆ ಮೇಲೆ ಇಟ್ಕೊಂಡು ಕೈಯಿಂದ ಎಸಿತಾನೆ. ದಯವಿಟ್ಟು ಗಮನಿಸಿ ಎಷ್ಟು ಚೆನ್ನಾಗಿದೆ ಫುಟ್ಬಾಲ್ ಆಟದ್ದು. ಬೌಂಡ್ರಿ ಒಳಗೆ ಇರೋ ತನಕ ಒದೆ ತಿಂತದೆ. ಬೌಂಡ್ರಿ ದಾಟಿ ಹೊರಗೆ ಹೋದಾಗ ಒಳಗೆ ಬರಬೇಕಾದ್ರೆ ಮತ್ತೆ ಚೆಂಡನ್ನು ತಲೆ ಮೇಲೆ ಇಟ್ಕೊಂಡು ಎಸಿತಾರೆ. ವಿವೇಕಾನಂದ ಹೇಳ್ತಾರೆ, ಇದೇ ಅಧ್ಯಾತ್ಮ ಕಣೋ. ಈ ಬೌಂಡ್ರಿ ಇದೆಯಲ್ಲ, ಎಲ್ಲಿವರೆಗೂ ನಾನು ಬರೀ ದೇಹ ಅಂತ ತಿಳ್ಕೋತೀಯೋ ಅಲ್ಲಿವರೆಗೂ ನಿನಗೆ ಸುಖ ದುಃಖಗಳ ಒದೆ ಬಂದೇ ಬರುತ್ತೆ. ಜೀವನದ ಪರ್ಯಂತ ಒದೆ ಬಂದೇ ಬರುತ್ತೆ. ಸುಖನೂ ಒದೇನೆ, ದುಃಖನೂ ಒದೇನೆ. ಕಿಕ್ ಆಫ್ ಜಾಯ್ ಅಂತಾರೆ ಅದಕ್ಕೂ. ಆದರೆ ಯಾವಾಗ ನಾನು ದೇಹ ಅಲ್ಲ, ದೇಹ ಅದಕ್ಕಿಂತ ದೊಡ್ಡವನಾಗಿದ್ದೀನಿ ಅಂತ ಅನಿಸ್ಕೊಂಡಾಗ, ಆ ಚಿತ್ಶಕ್ತಿಯ ಒಂದು ರೂಪ ನಾನು ತಂದ್ಕೊಂಡಾಗ, ನಾನು ಬರೀ ದೇಹ ಅಲ್ಲ ಅಂದ್ಕೊಂಡಾಗ, ದೇಹ ಭಾವ ಕಳೆದಾಗ ಯಾರು ನೀನು ಒದೀತಾ ಇದ್ದಿರಲ್ಲ ಅವರೇ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ನೀನು. ಅದೇ ಅಧ್ಯಾತ್ಮ. ಎಷ್ಟು ಸುಲಭವಾಗಿ ಹೇಳುವಂಥದ್ದು. ಅದು ನನಗನ್ಸುತ್ತೆ, ನಾವು ಮಾಡುವಂಥ ಕೆಲಸ ಮಕ್ಕಳಿಗೆ ಹೇಳುವಾಗ ಪೂಜೆ ಮಾಡಿ, ಸಂಧ್ಯಾವಂದನ ಮಾಡಿ, ಯಾವುದೇ ಕಾರ್ಯಕ್ರಮ ಮಾಡಿ, ಓದಾಗಲಿ, ನಿಮ್ಮ ಕೆಲಸ ಆಗಲಿ, ಕರ್ತವ್ಯ ಆಗಲಿ, ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡೋದಾದರೆ ಅದೇ ಒಂದು ಪೂಜೆ ಅಂತ ಭಾವಿಸ್ಬೇಕಾಗತ್ತೆ ನಾವು. ಛಾಂದೋಗ್ಯದಲ್ಲಿ ಒಂದು ಮಾತು ಬರ್ತಿದ್ದಾರೆ, ಅತ್ಯಂತ ಪ್ರಿಯವಾದ ಮಾತು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಅದು ಒಂದೇ ಡೆಫಿನೇಷನ್ ಮೇಲೆ 2 ತಾಸು ಮಾತಾಡ್ಬೋದು. ಅಷ್ಟು ಅದ್ಭುತವಾದ ಪದ ಅದು.
ಯಾವುದನ್ನು ನಾವು ಶ್ರದ್ಧಾ ವಿದ್ಯಾ ಮತ್ತು ಉಪನಿಷತ್ತಿನಿಂದ ಮಾಡ್ತೀವೋ ಅತ್ಯಂತ ಅದ್ಭುತ ಕೆಲಸ ಆಗುತ್ತೆ. ಅದು ಧಾರ್ಮಿಕ ಕೆಲಸ ಆಗ್ಬೋದು, ಲೌಕಿಕ ಕೆಲಸ ಆಗ್ಬೋದು. ಶ್ರದ್ಧೆಯಿಂದ ಮಾಡಬೇಕು. ಇಂಗ್ಲೀಷ್ ಇಸ್ ಅ ಪುವರ್ ಲ್ಯಾಂಗ್ವೇಜ್. ಪಾಪ ಇಂಗ್ಲೀಷಿಗೆ ಶ್ರದ್ಧೆಗೆ ಪದ ಇಲ್ಲ. ಫೇತ್ ಅಂತ ಕರಿತೀವಿ. ಫೇತ್ ಈಸ್ ನಾಟ್ ಕರೆಕ್ಟ್ ಟ್ರಾನ್ಸ್ಲೇಷನ್ ಆಫ್ ಶ್ರದ್ಧಾ. ಯಾವ ಕೆಲಸವನ್ನು ಮಕ್ಕಳಿಗೆ ಹೇಳಬೇಕು, ಶ್ರದ್ಧೆಯಿಂದ ಮಾಡಪ್ಪ. ನೀನು ಓದೋದನ್ನು ಶ್ರದ್ಧೆಯಿಂದ ಮಾಡು, ಆಟ ಆಡೋದನ್ನು ಶ್ರದ್ಧೆಯಿಂದ ಆಡು, ಪೂಜೆ ಮಾಡೋದನ್ನು ಶ್ರದ್ಧೆಯಿಂದ ಮಾಡು. ಶ್ರದ್ಧೆ ಇಲ್ಲದೆ ಯಾವ ಕೆಲಸವೂ ಯಶಸ್ಸಾಗೋದಿಲ್ಲ. ಹಾಗೆ ನಾನು ಮಕ್ಕಳಿಗೆ ಹೇಳಿಕೊಟ್ಟಾಗ ಅವರ ಲೌಕಿಕ ಬದುಕಿನ ಜೊತೆಗೆ ಅವರ ಧಾರ್ಮಿಕ ಜೀವನ ಕೂಡ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ ಒಂದು ಮಾತ್ರ ಹೇಳಿ ಮುಗಿಸ್ತೀನಿ. ಇದೊಂದು ಜೀವಜಾಲದ ಕೊಂಡಿ. ತಲೆಮಾರುಗಳಿಂದ ಜೀವನ ನಡ್ಕೊಂಡ್ಬಂದಿದೆ. ಎಲ್ಲೋ ಹುಟ್ಟಿದಂಥ ಒಂದು ಮನುಷ್ಯ ಜಾತಿ ಇಲ್ಲಿವರೆಗೂ ಬಂದುಬಿಟ್ಟಿದೆ. ಇದೊಂದು ಕೊಂಡಿ, ಸರಪಳಿ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎ ಚೈನ್ ಈಸ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ದಿ ವೀಕೆಸ್ಟ್ ಲಿಂಕ್ ಅಂತ. ಚೈನ್ ಎಷ್ಟು ಗಟ್ಟಿ ಅದು, ಅದರಲ್ಲಿ ಅತ್ಯಂತ ಅಶಕ್ತವಾದ ಕೊಂಡಿ ಅಷ್ಟೇ ಗಟ್ಟಿ ಅಂತೆ. ಆ ಕೊಂಡಿ ಬಿಚ್ಕೊಂಡ್ಬಿಟ್ರೆ ಅದು ಚೈನಾಗಿ ಉಳಿಯೋಲ್ಲ, ಬಿಚ್ಕೊಂಡ್ಬಿಡುತ್ತೆ. ಹಾಗೆ ನಾನು ಕೂಡ ಈ ಜೀವಜಾಲದ ಕೊಂಡಿಯಲ್ಲಿ ನಾನೊಬ್ಬ ಕೊಂಡಿ. ನನಗೆ ತಂದೆ ತಾಯಿಯಿಂದ ಬಂದಂಥ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಕಲಿಸ್ಕೊಡಿದ್ರೆ ನಾನು ಸೋತು ಹೋದರೆ ನಾನು ಅಶಕ್ತ ಕೊಂಡಿ ಆಗ್ತೇನೆ, ಕಳಚ್ಕೊಂಡ್ಬಿಡ್ತದೆ. ಆ ಪರಿವಾರ ಬಂದಂಥ ಸಂಸ್ಕಾರವನ್ನು ಕಲಿಸದೆ ಹೋದರೆ ಮಕ್ಕಳಿಗೆ ಅನ್ಯಾಯ ಮಾಡಿಬಿಡ್ತೀನಿ ನಾನು. ಅಂಥ ಅಶಕ್ತವಾದ ಕೊಂಡಿ ನಾನು ಆಗಬಾರ್ದು. ಆಗಬೇಕಾದ್ರೆ ಮೊದಲು ನಾನು ತಿಳ್ಕೊಂಡು ಮಕ್ಕಳಿಗೆ ಹೇಳಬೇಕು. ಅವರು ಅದನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡಿದಾಗ ಮಕ್ಕಳಿಗೆ ಲೌಕಿಕ ಜೀವನ ಹಾಗೂ ಧಾರ್ಮಿಕ ಜೀವನ ಚೆನ್ನಾಗಿ ಆಗ್ತದೆ. ತಾವೆಲ್ಲ ಶ್ರದ್ಧಾಳುಗಳಿದ್ದೀರಿ, ಆ ರೀತಿ ಮಾಡ್ತೀರಿ ಅಂತ ನಂಬಿಕೆ ನನಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.